ಅಂಶ 5. ಮುಂಬೈ ಭಾರತದ ಮಾರಾಟ ಮಳಿಗೆ. ಮುಂಬೈ ಭಾರತದ ಮಾರಾಟ ಮಳಿಗೆ ಎಂಬುದನ್ನು ಒಪ್ಪಬಹುದು. ಆದರೆ ಅದೇ ಕಾರಣದಿಂದ ಮಹಾರಾಷ್ಟ್ರ ಮುಂಬೈಯನ್ನು ತನ್ನದೆಂದು ಸಾಧಿಸಲಿಕ್ಕೆ ಆಗದೆಂದು ಹೇಳುವ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ಕಠಿಣವೆನಿಸುತ್ತದೆ. ಪ್ರತಿಯೊಂದು ಬಂದರು ಸೇವೆ ಸಲ್ಲಿಸುವ ಪ್ರದೇಶ ತನ್ನ ದೇಶವಲ್ಲದೆ ಹೊರದೇಶಗಳನ್ನೂ ಒಳಗೊಂಡಿರುತ್ತದೆ. ಆಗ ಆ ಬಂದರವನ್ನು ಅದು ಯಾವ ದೇಶದ ಭೂಭಾಗದಲ್ಲಿರುತ್ತದೆಯೋ ಆ ದೇಶ ತನ್ನದೆಂದು ಕರೆಯಲಿಕ್ಕಾಗದೆಂದು ಹೇಳಲಿಕ್ಕಾಗದು. ಸ್ವಿಟ್ಜರ್ಲೆಂಡ್ಗೆ ತನ್ನದೇ ಆದ ಬಂದರು ಇರುವುದಿಲ್ಲ. ಅದು ಜರ್ಮನ್, ಇಟಾಲಿಯನ್ ಇಲ್ಲವೇ ಫ್ರೆಂಚ್ ಬಂದರುಗಳನ್ನು ಉಪಯೋಗಿಸುತ್ತಾರೆ. ಅದಕ್ಕಾಗಿ ಜರ್ಮನಿ, ಇಟಲಿ ಇಲ್ಲವೇ ಫ್ರಾನ್ಸ್ಗೆ ತಮ್ಮ ಬಂದರುಗಳ ಮೇಲಿರುವ ಪ್ರಾದೇಶಿಕ ಅಧಿಕಾರವನ್ನು ಸ್ವಿಟ್ಜರ್ಲೆಂಡ್ ಅಲ್ಲಗಳೆಯಬಲ್ಲದೆ, ಮಹಾರಾಷ್ಟ್ರವಲ್ಲದೆ ಇನ್ನುಳಿದ ಪ್ರಾಂತಗಳಿಗೂ ಬಂದರಾಗಿ ಸೇವೆ ಸಲ್ಲಿಸುತ್ತಿರುವ ಕಾರಣಕ್ಕಾಗಿ ಮುಂಬೈ ತನ್ನದೆಂದು ಕರೆದುಕೊಳ್ಳುವ ಅಧಿಕಾರವನ್ನು ಮಹಾರಾಷ್ಟ್ರೀಯರಿಗೆ ಏಕೆ ಅಲ್ಲಗಳೆಯಬೇಕು? ಮಹಾರಾಷ್ಟ್ರೇತರರಿಗೆ ಮುಂಬೈ ಬಂದರನ್ನು ಮುಚ್ಚಿಬಿಡುವ ಅಧಿಕಾರವನ್ನು ಮಹಾರಾಷ್ಟ್ರ ಹೊಂದಿದ್ದರೆ ಆಗ ವಸ್ತುಸ್ಥಿತಿ ಬದಲಾಗುತ್ತಿತ್ತು. ಸಂವಿಧಾನದ ಪ್ರಕಾರ ಹಾಗೆ ಮಾಡುವ ಅಧಿಕಾರ ಅದಕ್ಕಿರುವುದಿಲ್ಲ. ಇದರ ಪರಿಣಾಮವಾಗಿ ಮುಂಬೈಯನ್ನು ಮಹಾರಾಷ್ಟ್ರದಲ್ಲಿ ಸೇರಿಸುವುದರಿಂದ ಅದರ ಸೇವೆಯನ್ನು ಹಿಂದಿನಂತೆಯೇ ಬಳಸಿಕೊಳ್ಳುವ ಮಹಾರಾಷ್ಟ್ರೇತರ ಪ್ರಾಂತ್ಯಗಳ ಹಕ್ಕಿಗೆ ಧಕ್ಕೆ ಬರುವುದಿಲ್ಲ. ಮಹಾರಾಷ್ಟ್ರ ನಾಳೆ ಇಲ್ಲ ನಮ್ಮ ಬಂದರಿಂದ ಯಾರೇನು ತಗೊಂಡೋಗಂಗಿಲ್ಲ ಅಂತ ರೂಲ್ಸ್ ಮಾಡಿದ್ರೆ, ಅಲ್ಲಿಗೆ ಈಗ ಕರ್ನಾಟಕಕ್ಕೆ ಯಾರೋ ಒಬ್ಬ ಕರ್ನಾಟಕದಲ್ಲಿ ಬಂದರಿಲ್ಲ ಅಂತ ಇಟ್ಕೊಳ್ಳಿ. ಕರ್ನಾಟಕಕ್ಕೆ ಸ್ವಿಟ್ಜರ್ಲೆಂಡ್ ನವನೊಬ್ಬ ಬಂದು ಏನೋ ಕೊಡಬೇಕು. ಅವನು ಬಂದು ಅವನ ಹಡಗನ್ನ ನಿಲ್ಲಿಸ್ಕೊಳ್ತು ಮುಂಬೈನಲ್ಲಿ. ಆಯ್ತಾ, ಮುಂಬೈನಲ್ಲಿ ನಿಲ್ಲಿಸ್ಕೊಂಡು ಅಲ್ಲಿಂದ ಸಾಮಾನನ್ನು ಕರ್ನಾಟಕಕ್ಕೆ ಸಪ್ಲೈ ಮಾಡ್ತಾನೆ. ಇವಾಗ ಏನಾದ್ರು ಮಹಾರಾಷ್ಟ್ರಕ್ಕೆ ಮುಂಬೈಯನ್ನ ಸೇರಿಸ್ಬಿಟ್ರೆ ಮಹಾರಾಷ್ಟ್ರದವ್ರು ಇಲ್ಲ ಇಲ್ಲಿ ಆತರ ಮಾಡಂಗಿಲ್ಲ, ಮಹಾರಾಷ್ಟ್ರಕ್ಕೆ ಏನ್ ಬೇಕು ಅದ್ ಮಾತ್ರ ತನ್ನಿ ಅಂತ ಹೇಳಿದ್ರೆ ಏನ್ ಮಾಡೋದು? ಅದಕ್ಕೆ ಬಹುಶಃ ಬಂದರಿನ ಈ ಅಧಿಕಾರವನ್ನ ಸೆಂಟ್ರಲ್ ಕಂಟ್ರೋಲ್ ಮಾಡೋ ರೀತಿ ಏನೋ ಒಂದು ಇದನ್ನ ಹೇಳಿದ್ದಾರೆ ಇವರು. ಅಂಶ 6. ಗುಜರಾತಿಗಳು ಮುಂಬೈ ವ್ಯಾಪಾರ ಮತ್ತು ಉದ್ದಿಮೆಯ ಒಡೆಯರು. 36. ವ್ಯಾಪಾರದಲ್ಲಿ ಗುಜರಾತಿಗಳದ್ದೇ ಏಕಸ್ವಾಮ್ಯ ಎಂಬುದನ್ನು ಒಪ್ಪಬಹುದು. ಆದರೆ ಈ ಏಕಸ್ವಾಮ್ಯವನ್ನು ಈಸ್ಟ್ ಇಂಡಿಯಾ ಕಂಪನಿ ಅವರು ಮುಂಬೈಯಲ್ಲಿ ನೆಲೆಸುವಾಗ ಕೊಡಮಾಡಿದ ಸವಲತ್ತುಗಳ ಲಾಭದಿಂದ ಪಡೆಯಲು ಶಕ್ಯವಾಯಿತು. ಮುಂಬಯಿಯ ವ್ಯಾಪಾರ ಉದ್ದಿಮೆಗಳನ್ನು ಯಾರು ಸ್ಥಾಪಿಸಿದರೆಂಬುದನ್ನು ತಿಳಿದುಕೊಳ್ಳಲು ದೊಡ್ಡ ಸಂಶೋಧನೆಯ ಅವಶ್ಯಕತೆ ಇರುವುದಿಲ್ಲ. ಗುಜರಾತಿಗಳು ಮುಂಬೈನ ವ್ಯಾಪಾರ ಉದ್ದಿಮೆಗಳನ್ನು ಸ್ಥಾಪಿಸಿದರೆನ್ನುವ ಹೇಳಿಕೆಗೆ ಯಾವ ಆಧಾರವೂ ಇರುವುದಿಲ್ಲ. ಅದನ್ನು ಸ್ಥಾಪಿಸಿದವರು ಗುಜರಾತಿಗಳಲ್ಲ, ಯುರೋಪಿಯನ್ನರು. ಗುಜರಾತಿಗಳು ಎಂದು ಹೇಳುವವರು ಹಾಗೆ ಹೇಳುವುದಕ್ಕೆ ಮೊದಲು ಟೈಮ್ಸ್ ಆಫ್ ಇಂಡಿಯಾ ಕೈಪಿಡಿಯನ್ನು ಓದಲಿ. ಅದರ ಪ್ರಕಾರ ಗುಜರಾತಿಗಳು ಕೇವಲ ವರ್ತಕರಾಗಿದ್ದಾರೆ, ಉದ್ದಿಮೆದಾರರಾಗಿರುವುದು ಬೇರೆ ವಿಷಯ. ವರ್ತಕರು ಉದ್ದಿಮೆದಾರರು ಒಂದೇ ಆಗಲಾರರು. ಅಂದ್ರೆ ಬಹುಶಃ ಇಲ್ಲಿ ಗುಜರಾತಿಗಳು ಏಕಸ್ವಾಮ್ಯ ಎಂಬುದನ್ನು ಒಪ್ಪಬಹುದು. ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಗುಜರಾತಿಗಳೇ ಜಾಸ್ತಿ ಟ್ರೇಡಿಂಗ್ ಇದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಏಕಸ್ವಾಮ್ಯವನ್ನು ಈಸ್ಟ್ ಇಂಡಿಯಾ ಕಂಪನಿಯವರು ಮುಂಬೈಯಲ್ಲಿ ನೆಲೆಸುವಾಗ ಕೊಡಮಾಡಿದ ಸವಲತ್ತುಗಳ ಲಾಭದಿಂದ ಪಡೆಯಲು ಶಕ್ಯವಾಯಿತು. ಅಂದ್ರೆ ಮುಂಬೈಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಆ ನಂತರ ಬಂದದಲ್ವ ಮುಂಬೈ, ನಾನು ನಿನ್ನೆ ಹೇಳ್ದೆ ಪೋರ್ಚುಗೀಸ್ ಕೈಯಲ್ಲಿತ್ತು ಅಂತ. ಆವಾಗ ಈ ಗುಜರಾತಿಗಳು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ತರ ವ್ಯಾಪಾರ ವಹಿವಾಟನ್ನು. ಮುಂಬಯಿಯ ವ್ಯಾಪಾರ ಉದ್ದಿಮೆಗಳನ್ನು ಯಾರು ಸ್ಥಾಪಿಸಿದರು ಎಂದು ತಿಳಿದುಕೊಳ್ಳಲು ದೊಡ್ಡ ಸಂಶೋಧನೆಯ ಅವಶ್ಯಕತೆ ಇರುವುದಿಲ್ಲ. ಗುಜರಾತಿಗಳು ಮುಂಬಯಿಯ ವ್ಯಾಪಾರ ಉದ್ದಿಮೆಗಳನ್ನು ಸ್ಥಾಪಿಸಿದರೆನ್ನುವ ಹೇಳಿಕೆಗೆ ಯಾವ ಆಧಾರವೂ ಇರುವುದಿಲ್ಲ. ಅದನ್ನು ಸ್ಥಾಪಿಸಿದವರು ಗುಜರಾತಿಗಳಲ್ಲ, ಯುರೋಪಿಯನ್ನರು. ಗುಜರಾತಿಗರು ಎಂದು ಹೇಳುವವರು ಹಾಗೆ ಹೇಳುವುದಕ್ಕೆ ಮೊದಲು ಟೈಮ್ಸ್ ಆಫ್ ಇಂಡಿಯಾ ಓದಲಿ. ಅದರ ಪ್ರಕಾರ ಗುಜರಾತಿಗಳು ಕೇವಲ ವರ್ತಕರಾಗಿದ್ದಾರೆ, ಅಂದ್ರೆ ಟ್ರೇಡ್ ಮಾಡೋರಾಗಿದ್ದಾರೆ. ಉದ್ದಿಮೆದಾರರಾಗಿರುವುದು ಬೇರೆ ವಿಷಯ. ವರ್ತಕರು ಉದ್ದಿಮೆದಾರರು ಒಂದೇ ಆಗಲಾರರು. ಅಂದ್ರೆ ಉದ್ದಿಮೆದಾರರು ಬೇರೆ, ಇವ್ರು ಖಾಲಿ ಮಧ್ಯ ದಲ್ಲಾಳಿ ಕೆಲಸವನ್ನ ಮಾತ್ರ ಮಾಡ್ತಾ ಇರೋದು. ಉದ್ದಿಮೆದಾರರು ಬೇರೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತು ಅನ್ಸುತ್ತೆ. ಇನ್ನು 37ನೇ ಪಾಯಿಂಟ್.
ಮುಂಬೈ ಮಹಾರಾಷ್ಟ್ರದ್ದೆಂದು ಒಮ್ಮೆ ಸಾಬೀತು ಆದ ಮೇಲೆ ಮುಂಬೈಯನ್ನು ತನ್ನೊಳಗೆ ಸೇರಿಸಿಕೊಳ್ಳುವ ಮಹಾರಾಷ್ಟ್ರದ ಹಕ್ಕನ್ನು ಮುಂಬೈನ ವ್ಯಾಪಾರ ಉದ್ದಿಮೆಗಳು ಗುಜರಾತಿಗಳ ಒಡೆತನದಲ್ಲಿವೆ ಎಂಬ ವಾದ ಹತ್ತಿಕ್ಕಲಾರದು. ಒತ್ತೆ ಕೊಟ್ಟ ನಿವೇಶನದಲ್ಲಿ ಒತ್ತೆ ತೆಗೆದುಕೊಂಡವನು ಶಾಶ್ವತ ಕಟ್ಟಡಗಳನ್ನು ಕಟ್ಟಿಕೊಂಡಿರುವ ಕಾರಣಕ್ಕಾಗಿ ನಿವೇಶನದ ಮೇಲೆ ಇರುವ ಮೂಲ ಒಡೆಯನ ಹಕ್ಕನ್ನು ತೆಗೆದುಹಾಕಲು ಬರುವುದಿಲ್ಲ. ಗುಜರಾತಿಗಳು ವ್ಯಾಪಾರ ಉದ್ದಿಮೆಗಳನ್ನು ಸ್ಥಾಪಿಸಿದ್ದಾರೆಂದರೂ ಕೂಡ ಅವರ ಸ್ಥಿತಿ ಒತ್ತೆ ನೆಲದ ಮೇಲೆ ಮನೆ ಕಟ್ಟಿಕೊಂಡವರ ಸ್ಥಿತಿಗಿಂತ ಭಿನ್ನವಾಗಿರುವುದಿಲ್ಲ. ಅಂದ್ರೆ ಈಗ ಗುಜರಾತಿಗಳು ಅಲ್ಲಿ ಬಿಲ್ಡಿಂಗ್ ಎಲ್ಲ ಕಟ್ಕೊಂಡಿದ್ರು ಕೂಡ, ಅಂದ್ರೆ ಅವ್ರು ಏನ್ ಹೇಳುದು, ಉದ್ದಿಮೆಗಳನ್ನೆಲ್ಲ ಸ್ಥಾಪಿಸ್ಕೊಂಡಿದ್ರು ಕೂಡ ಅವರಲ್ಲಿ ಒಡೆಯರಲ್ಲ. ಬಾಡಿಗೆಗೆ ಬಂದವನು ಮನೆ ನಂದು ಅಂತ ಹೇಳ್ಕೊಳಕ್ಕಾಗುತ್ತಾ? ಇಲ್ಲ ಅಲ್ವಾ? ಅದೇ ರೀತಿ ಇವ್ರು ಅಲ್ಲಿಂದ ಗುಜರಾತಿಂದ ಬಂದಿದ್ದಾರೆ, ವ್ಯಾಪಾರ ಇದೆಲ್ಲ ಮಾಡ್ತಾ ಇದಾರೆ, ಬಿಲ್ಡಿಂಗ್ ಅನ್ನು ಕಟ್ಕೊಂಡಿದ್ದಾರೆ. ಹಂಗಂತ ಹೇಳಿ ಇದು ನಂದು ಅಂತ ಹೇಳ್ಕೊಳ್ಳೋ ಇದು ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಂಬೈ ಮಹಾರಾಷ್ಟ್ರದಲ್ಲಿ ಸೇರಬೇಕೋ ಬೇಡವೋ ಎಂಬುದನ್ನು ನಿರ್ಧರಿಸಬೇಕಾದ ಸಮಸ್ಯೆಗೆ ಮುಂಬಯಿಯ ವ್ಯಾಪಾರ ಮತ್ತು ಉದ್ದಿಮೆಗಳನ್ನು ಯಾರು ಸ್ಥಾಪಿಸಿದರೆಂಬುದು ಅಪ್ರಸ್ತುತ. ವ್ಯಾಪಾರ ಮತ್ತು ಉದ್ದಿಮೆಗಳ ಮೇಲಿನ ಏಕಸ್ವಾಮ್ಯವನ್ನು ಆಧರಿಸಿರುವ ವಾದ ನಿಜವಾಗಿಯೂ ರಾಜಕೀಯವಾದವಾಗಿರುತ್ತದೆ. ಒಡೆಯರು ಆಳುವ ಮೇಲೆ ಒಡೆತನ ಸಾಧಿಸಬಹುದು, ಆದರೆ ಆಳುಗಳು ಒಡೆಯರ ಮೇಲೆ ತಮ್ಮ ಒಡೆತನವನ್ನು ಸಾಧಿಸಲು ಎಂದೂ ಪರವಾನಗಿ ಕೊಡಬಾರದೆಂದು ಇದರ ಅರ್ಥವಾಗುತ್ತದೆ. ಈ ವಾದ ಸರಣಿಯನ್ನು ಅನುಸರಿಸುವವರಿಗೆ ತಾವು ಏನನ್ನು ವಿರೋಧಿಸುತ್ತಿರುವೆವೆಂಬುದು ಗೊತ್ತಿದ್ದಂತೆ ತೋರುವುದಿಲ್ಲ. ಈ ವಾದವನ್ನು ಮುಂಬೈ ನಗರದ ಸಮಸ್ಯೆಗೆ ಸೀಮಿತಗೊಳಿಸಬೇಕೇ ಅಥವಾ ಎಲ್ಲದಕ್ಕೂ ಅನ್ವಯಿಸಬೇಕೇ ಎಂಬುದರ ಬಗ್ಗೆ ಅವರ ವಿರೋಧ ಮಾತ್ರ ಸುಸ್ಪಷ್ಟವಾಗಿದೆ. ಓಕೆ, ಮುಂಬೈ ಈಗ ಮಹಾರಾಷ್ಟ್ರದಲ್ಲಿ ಸೇರ್ಬೇಕೋ ಬೇಡವಾ ಅಂತ ಹೇಳುವಂತಹ ವಾದಕ್ಕೆ ಮುಂಬೈನ ಉದ್ಯಮವನ್ನೆಲ್ಲವನ್ನೂ ಗುಜರಾತಿಗಳು ಸ್ಥಾಪಿಸಿದ್ರು ಅಂತ ಹೇಳಿ ಅದನ್ನ ಸೇರಿಸಬಾರದು ಅಂತ ಹೇಳ್ತಾರಲ್ಲ, ಇದು ತಪ್ಪಾದ ಒಂದು ವಾದ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಎಲ್ಲಾ ಕಡೆಗೂ ಏಕೆ ಅನ್ವಯಿಸಬಾರದೆನ್ನುವುದಕ್ಕೆ ಕಾರಣವಿರುವುದಿಲ್ಲ. ಏಕೆಂದರೆ ಮುಂಬಯಿಯ ಜನರನ್ನು ಒಡೆಯರು ಮತ್ತು ಆಳುಗಳು ಇಲ್ಲವೇ ಬಂಡವಾಳಗಾರರು ಮತ್ತು ಕೂಲಿ ಆಳುಗಳಾಗಿ ಮಾಡುವ ಹಾಗೆ ಗುಜರಾತ ಪ್ರಾಂತವನ್ನು ಇಲ್ಲವೇ ಭಾರತದಲ್ಲಿಯ ಎಲ್ಲಾ ಪ್ರಾಂತಗಳನ್ನು 2 ಭಾಗ ಮಾಡಬೇಕಾಗುತ್ತದೆ. ಮುಂಬಯಿಯ ಒಡೆಯ ಮತ್ತು ಬಂಡವಾಳಗಾರರ ಹಿತಾಸಕ್ತಿಗಳನ್ನು ರಕ್ಷಿಸುವ ಸಲುವಾಗಿ ಮುಂಬಯಿಯನ್ನು ಕೆಲಸಗಾರರು ತುಂಬಿರುವ ಮಹಾರಾಷ್ಟ್ರದ ಹೊರಗಿಟ್ಟರೆ, ಗುಜರಾತಿನ ಬಂಡವಾಳಗಾರರನ್ನು ಅಲ್ಲಿಯ ಗುಜರಾತಿ ಕಾರ್ಮಿಕರಿಂದ ರಕ್ಷಿಸಲು ಯಾವ ವಿಧಾನ ಸೂಚಿಸುತ್ತಾರೆ? ಎಕ್ಸ್ಪ್ಲೇನ್ ಮಾಡ್ತೀರಾ? ಒಂದ್ ಸ್ಟ್ಯಾಂಡ್ ಓದ್ಲಾ? ಮತ್ತೆ ಅದನ್ನೇ ಕೇಳ್ತಾ ಇದ್ದಾರೆ, ಬೇರೆ ಬೇರೆ ತರದಲ್ಲಿ ಕೇಳ್ತಾ ಇದ್ದಾರೆ. ಮುಂಬಯಿಯಲ್ಲಿರುವ ಗುಜರಾತಿಗಳ ಪರ ವಾದ ಮಂಡಿಸಲು ತಲೆ ಕೆದರಿಕೊಳ್ಳುತ್ತಿರುವ ವಕೀಲ ಮತ್ತು ದಾಂತಾವಾಲರಂತ ಪ್ರಾಧ್ಯಾಪಕರು ಗುಜರಾತಿನ ಕಾರ್ಮಿಕ ವರ್ಗದವರಿಂದ ಗುಜರಾತಿನ ಬಂಡವಾಳಗಾರರನ್ನು ರಕ್ಷಿಸುವ ಉಪಾಯ ಮತ್ತು ವಿಧಾನದ ಬಗೆಗೆ ಯೋಚಿಸಿರುವುದಿಲ್ಲ. ಪ್ರೌಢ ಮತದಾನವನ್ನು ಕೈಬಿಡುವುದೊಂದೇ ಅವರು ಸೂಚಿಸಬಹುದಾದ ಉಪಾಯ ಆಗಿರುತ್ತದೆ. ಮುಂಬೈ ಬಂಡವಾಳಗಾರರನ್ನಷ್ಟೇ ರಕ್ಷಿಸುವುದಾಗಿರದೆ ಎಲ್ಲಾ ಬಂಡವಾಳಗಾರರನ್ನು ರಕ್ಷಿಸುವ ಉದ್ದೇಶ ಅವರದ್ದಾಗಿದ್ದರೆ ಇದೊಂದೇ ಉಪಾಯ ಇರುತ್ತದೆ. ಓಕೆ, ಅವರು ಈಗ ಇಷ್ಟು ವಾದಗಳು ನಡೀತಾ ಇರೋದು ಮುಂಬೈಯ ಅಲ್ಲಿ ಗುಜರಾತಿಗಳಿದಾರಲ್ಲ ಅವರನ್ನ ಇದ್ ಮಾಡಕ್ಕೆ ಅಲ್ವಾ? ಓಕೆ, ಇವ್ರು ಎಲ್ಲಾ ಕಡೆ ಇದೇ ವಾದವನ್ನ ಹೇಳ್ತಾರ ಅಂತ ಕೇಳ್ತಾ ಇದಾರೆ ಅವರು. ಆದಾಗ್ಯೂ ಈ ಪ್ರಾಧ್ಯಾಪಕರು ಒತ್ತಿ ವಾದಿಸಬಹುದಾದಂತ ಒಂದು ಅಂಶವಿರುತ್ತದೆ. ಅದೇನೆಂದರೆ, ಮುಂಬೈ ಮಹಾರಾಷ್ಟ್ರದಲ್ಲಿ ಸೇರಿದ್ದಾದರೆ ಮಹಾರಾಷ್ಟ್ರೀಯರು ಬಹುಸಂಖ್ಯೆಯಲ್ಲಿರುವುದರಿಂದ ಅವರು ಮುಂಬಯಿಯಲ್ಲಿರುವ ಗುಜರಾತಿ ಬಂಡವಾಳಗಾರರ ವಿಷಯದಲ್ಲಿ ತಾರತಮ್ಯ ಮಾಡಬಹುದೆಂಬುದು ಇಂತಹ ವಾದವನ್ನು
ಯಾರಾದರೂ ಪ್ರಶಂಸಿಸಬಹುದು. ಆದರೆ ಈ ವಾದವನ್ನು ಬಳಸುವವರು ಕೆಳಗಿನ 2 ಸಂಗತಿಗಳನ್ನು ಗಮನಿಸಬೇಕು. 1. ಇಂತಹ ಸ್ಥಿತಿಯು ಕೇವಲ ಮಹಾರಾಷ್ಟ್ರದಲ್ಲಷ್ಟೇ ಅಲ್ಲ. ಅದು ಯಾವುದೇ ಪ್ರಾಂತದಲ್ಲಿ ಉದ್ಭವಿಸಬಹುದು. ಬಿಹಾರದ ಬಗೆಗೆ ಇಲ್ಲಿ ಹೇಳಬಯಸುತ್ತೇನೆ. ಬಿಹಾರದಲ್ಲಿಯ ಕಲ್ಲಿದ್ದಲು ದೊರೆಯುವ ಪ್ರದೇಶ ಬಿಹಾರದ ಜನರಿಗೆ ಸಂಬಂಧಿಸಿದ್ದು. ಆದರೆ ಕಲ್ಲಿದ್ದಲು ಮಾಲೀಕರು ಗುಜರಾತಿಗಳು, ಕಾತೆವಾಡದವರು ಇಲ್ಲವೇ ಯುರೋಪಿಯನ್ನರು ಆಗಿರುತ್ತಾರೆ. ಬಿಹಾರಿಗಳು ಗುಜರಾತಿಗಳು, ಕಾತೆವಾಡಿಗಳ ಇಲ್ಲವೇ ಯುರೋಪಿಯನ್ನರ ನಡುವೆ ತಾರತಮ್ಯ ಮಾಡುವ ಸಾಧ್ಯತೆ ಇರುವುದಿಲ್ಲ. ಬಿಹಾರದ ಕಲ್ಲಿದ್ದಲು ಕ್ಷೇತ್ರಗಳನ್ನು ಬಿಹಾರ ಪ್ರಾಂತದ ಹೊರಗುಡಿಸಿ ಕಾತೆವಾಡ ಮತ್ತು ಗುಜರಾತಿನ ಕಲ್ಲಿದ್ದಲು ಗಣಿ ಮಾಲೀಕರ ಹಿತದೃಷ್ಟಿಯಿಂದ ಇನ್ನೊಂದು ಪ್ರತ್ಯೇಕ ಪ್ರಾಂತ್ಯ ಮಾಡಬೇಕೆ? ಅಂದ್ರೆ ಇವ್ರು ಏನ್ ಹೇಳ್ತಾ ಇದಾರೆ, ಓಕೆ, ಇವ್ರು ಹೇಳ್ದಂಗೆ ಮುಂಬೈನಲ್ಲಿರುವಂತಹ ಗುಜರಾತಿಗಳನ್ನ ರಕ್ಷಣೆ ಮಾಡಕ್ಕೆ ಇವ್ರು ಈ ತರ ಇದ್ ಮಾಡಿದ್ರೆ, ಇವ್ರು ಈಗ ಪ್ರಾಧ್ಯಾಪಕರು ಏನ್ ವಾದ ಮುಂದೆ ಇಡ್ಬೋದು? ಓಕೆ, ಇಲ್ಲಿ ವ್ಯಾಪಾರಿಗಳನ್ನ ಇದೇನಾದ್ರು ಮಹಾರಾಷ್ಟ್ರಕ್ಕೆ ಸೇರಿಸಿದ್ರೆ ಏನಾಗುತ್ತೆ, ಈ ವ್ಯಾಪಾರಿಗಳ ಮೇಲೆ ಅವ್ರ ಮೂಲೆ ಗುಂಪಾಗ್ಬಿಡ್ಬೋದು ಅಂತ ಹೇಳ್ತಾ ಇದಾರಲ್ವಾ. ಇದಕ್ಕೆ ಅವರು 2 ಇದನ್ನ ಕೊಡ್ತೇನೆ ಅಂತ ಹೇಳಿ, ಒಂದು ಏನು ಅಂದ್ರೆ, ಸೇಮ್ ಪರಿಸ್ಥಿತಿ ಬಿಹಾರದಲ್ಲೂ ಇದೆ. ಬಿಹಾರದ ಕಲ್ಲಿದ್ದಲು ಗಣಿಯಲ್ಲಿ ಅಲ್ಲೆಲ್ಲ ವ್ಯಾಪಾರ ವಹಿವಾಟೆಲ್ಲ ಮಾಡೋರು ಬಿಳಿಯರು ಮತ್ತು ಗುಜರಾತಿಗಳು. ಇದೇ ಕಾರಣವನ್ನು ಇಟ್ಕೊಂಡು ಆ ಕಲ್ಲಿದ್ದಲು ಸಿಗೋ ಜಾಗವನ್ನ ಒಂದು ಬೇರೆ ಪ್ರಾಂತ್ಯ ಮಾಡ್ಬೇಕಾ? ಯಾಕಂದ್ರೆ ಅಲ್ಲೂ ಕೂಡ ಹಿಂಗೆ ಆಗುತ್ತಲ್ಲ, ಅದನ್ನ ಬಿಹಾರಕ್ಕೆ ಸೇರಿಸುವುದರಿಂದ ಅಲ್ಲಿಯ ವ್ಯಾಪಾರಿಗಳಿಗೆ ಸಮಸ್ಯೆ ಆಗಬಹುದು ಅಂತ ಹೇಳಿ ಅದನ್ನು ಒಂದು ಪ್ರಾಂತ್ಯ ಮಾಡಕ್ಕಾಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಓದ್ತಿರೋ ತುಂಬಾ ನಿಧಾನ ಆಯ್ತು ಅಂತ ಅನ್ನಿಸ್ತಿದೆ. ಎರಡನೇ ಪಾಯಿಂಟ್, ಭಾರತದ ಸಂವಿಧಾನವು ಅಲ್ಪಸಂಖ್ಯಾತರ ವಿರುದ್ಧ ಆಗಬಹುದಾದ ತಾರತಮ್ಯದ ಸಾಧ್ಯತೆಯನ್ನು ಗಮನಿಸುತ್ತದೆ. ಅಲ್ಲದೆ ಅದನ್ನು ತಡೆಯಲು ಸಾಕಷ್ಟು ಅವಕಾಶ ಕಲ್ಪಿಸುತ್ತದೆ. ತಾರತಮ್ಯ ಮಾಡುವುದರ ವಿರುದ್ಧ ಕಾಯ್ದೆಗಳಿರುತ್ತದೆ. ಹಾನಿ ಭರಿಸುವ ಕುರಿತು ಕಾಯ್ದೆಗಳಿರುತ್ತವೆ. ಯಾವುದೇ ನಾಗರಿಕನಿಗೆ ಆಗುವ ಅಪಾಯ, ಅನ್ಯಾಯ ಇಲ್ಲವೇ ಕಿರುಕುಳ ತಡೆಯಲು ವ್ಯಕ್ತಿಗಳ ಮತ್ತು ಸರ್ಕಾರಗಳ ವಿರುದ್ಧ ವಿಶೇಷ ಸವಲತ್ತಿನ ರಿಟ್ ಗಳನ್ನು ಕೊಡುವ ಅಧಿಕಾರ ಹೊಂದಿರುವ ಉಚ್ಚ ನ್ಯಾಯಾಲಯಗಳಿರುತ್ತವೆ. ತಾರತಮ್ಯತೆಯ ವಿರುದ್ಧ ಮುಂಬಯಿಯ ಗುಜರಾತಿ ವರ್ತಕರು ತಮ್ಮ ಉದ್ದಿಮೆದಾರರಿಗೆ ಇದಕ್ಕೂ ಎಂತ ಹೆಚ್ಚಿನ ರಕ್ಷಣೆ ಬೇಕಾಗಿರುತ್ತದೆ. ಅಂದ್ರೆ ನೋಡ್ರಿ, ಈ ತರ ಒಂದು ಸಮಸ್ಯೆ ಆದ್ರೂ ಕೂಡ, ಅವ್ರು ಹೇಳ್ದಂಗೆ ಮೇಲೊಂದು ಸಮಸ್ಯೆ ಆದ್ರೂ ಕೂಡ ಕಾನೂನಿದೆ, ಕಾಯ್ದೆಗಳಿದಾವೆ. ಯಾರಿಗೇ ಒಬ್ಬನಿಗೆ ಸಮಸ್ಯೆ ಆದ್ರೂ ಅದನ್ನ ರಕ್ಷಣೆ ಮಾಡಕ್ ಉಚ್ಚ ನ್ಯಾಯಾಲಯಗಳಿದಾವೆ. ಅವು ಮಾಡ್ತಾವಲ್ವಾ ಅಂತ ಕೇಳ್ತಾ ಇದ್ದಾರೆ. ಹಂಗೆ ಏಕಾಏಕಿ ನಮಗ್ ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೇಳಿದ್ರೆ, ಸಮಸ್ಯೆ ಆದ್ರೆ ಕಾನೂನು ಪ್ರಕಾರ ಮಾಡ್ಕೋಬಹುದಲ್ಲ ಅಂತ ಕೇಳ್ತಾ ಇದ್ದಾರೆ. ಅಂಶ 7, ಮುಂಬಯಿಯ ಹೆಚ್ಚಿನ ಆದಾಯದ ಮೇಲೆ ಮಹಾರಾಷ್ಟ್ರದ ಕಣ್ಣು. 41, ಮುಂಬೈ ಹೆಚ್ಚುವರಿ ಆದಾಯದ ಮೇಲೆ ಮಹಾರಾಷ್ಟ್ರದ ಕಣ್ಣಿರುವುದನ್ನು ನಿಂದಿಸುವುದಕ್ಕೆ ಮುಂಚೆ ಮುಂಬಯಿಯ ಆದಾಯ ಅದರ ವೆಚ್ಚಕ್ಕಿಂತ ಹೆಚ್ಚಿರುತ್ತದೆಂದು ಸಿದ್ಧ ಮಾಡಬೇಕು. ಹೆಚ್ಚಿದಂತೆ ತೋರುತ್ತಿರುವುದು ನಿಜವಾಗಿಯೂ ಲೆಕ್ಕದಲ್ಲಿ ತಪ್ಪಾಗಿರುವುದರಿಂದ: 1. ಗವರ್ನರ್ ಮತ್ತು ಅವರ ಸಿಬ್ಬಂದಿ. 2. ಮಂತ್ರಿ ಮಹೋದಯರು ಮತ್ತು ಅವರ ಸಿಬ್ಬಂದಿ. 3. ಶಾಸಕಾಂಗ ಮತ್ತು ಅದರ ಮೇಲಿನ ವೆಚ್ಚ. 4. ನ್ಯಾಯಾಂಗ. 5. ಪೊಲೀಸ್ ಮತ್ತು 6. ಪ್ರಾಂತೀಯ ಕಚೇರಿಗಳ ವ್ಯವಸ್ಥೆ. ಕಮಿಷನರ್ ಆಫ್ ಪೊಲೀಸ್ ಮತ್ತು ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಪೆಕ್ಟರ್ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಪೊಲೀಸ್ ಕಮಿಷನರ್ ಮತ್ತು ಶಿಕ್ಷಣ ಇಲಾಖೆ ನಿರ್ದೇಶಕರು ಈ ಪ್ರತಿಯೊಬ್ಬರ ವೆಚ್ಚವನ್ನು ಗಣನೆಗೆ ತೆಗೆದುಕೊಳ್ಳದಿದ್ದರೆ ತಪ್ಪಾಗುತ್ತದೆ. ಸದ್ಯದ ತೆರಿಗೆ ದರದ ಪ್ರಕಾರ ಮೇಲಿನ ಖರ್ಚಿನ ಬಾಬತ್ತುಗಳನ್ನು ಮುಂಬೈನ ಖರ್ಚಿಗೆ ಸೇರಿಸಿದರೆ ಮುಂಬಯಿಯ ಆದಾಯ ಹೆಚ್ಚಾಗುವುದಿಲ್ಲ. ಮುಂಬಯಿಯ ವೆಚ್ಚದಲ್ಲಿ ಇದನ್ನೆಲ್ಲ ಸೇರಿಸುವುದನ್ನು ಬಿಟ್ಟು ಅನಂತರ ಆದಾಯ ಹೆಚ್ಚಿರುವುದೆಂದು ಹೇಳುವುದು ತಪ್ಪು ಸಿದ್ಧಾಂತವಾಗುತ್ತದೆ. ಅಂದ್ರೆ ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವ್ರು ಇನ್ನೊಂದು ವಾದವನ್ನ ಮುಂದಿಡ್ತಾ ಇದ್ದಾರೆ. ಏನು ಅಂದ್ರೆ, ಮುಂಬೈನಲ್ಲಿ ಆದಾಯ ಹೆಚ್ಚಿದೆ, ಅದಕ್ಕೆ ಅದನ್ನು ಮಹಾರಾಷ್ಟ್ರಕ್ಕೆ
ಸೇರಿಸ್ಬೇಕು ಅಂತ ಅಲ್ಲಿ ಜನ ಹೇಳ್ತಾ ಇದ್ದಾರೆ, ಅಂದ್ರೆ ಮಹಾರಾಷ್ಟ್ರದವ್ರು ಕೇಳ್ತಾ ಇದ್ದಾರೆ. ಮುಂಬೈ ಆದಾಯ ಹೆಚ್ಚಲ್ವಾ, ಇದಕ್ಕೆ ಮೊದ್ಲು ನೀವ್ ಏನ್ ಮಾಡ್ಬೇಕಾಗುತ್ತೆ, ಆದಾಯ ಹೆಚ್ಚಿದೆ ಅಂತ ತೋರಿಸ್ಬೇಕಾಗುತ್ತೆ. ನಿಜವಾಗಿಯೂ ಆದಾಯ ಹೆಚ್ಚೇನೂ ಇಲ್ಲ, ಯಾಕಂದ್ರೆ ಅದು ಲೆಕ್ಕದಲ್ಲಿ ಆಗಿರೋ ತಪ್ಪು. ಅದಕ್ಕೆ ಒಂದಷ್ಟು ಗವರ್ನರ್ ಮತ್ತು ಸಿಬ್ಬಂದಿ, ಮಂತ್ರಿ ಮಹೋದಯರು, ಶಾಸಕಾಂಗ, ಶಾಸಕಾಂಗದ ಮೇಲಿನ ಇದು ವೆಚ್ಚ, ನ್ಯಾಯಾಂಗ, ಪೊಲೀಸು, ಪ್ರಾಂತೀಯ ಕಚೇರಿಗಳು, ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ ಆದಾಯ ಏನು ಹೆಚ್ಚಾಗುದಿಲ್ಲ, ಅಲ್ಲಿಂದಲ್ಲಿ ನೇರ ಆಗ್ತದೆ. ಯಾಕಂದ್ರೆ ಆದಾಯ ಹೆಚ್ಚಿದ್ರು ಕೂಡ ಇಷ್ಟನ್ನೆಲ್ಲ ಇದ್ ಮಾಡ್ಬೇಕು, ತೆರಿಗೆ ಕಟ್ಟಬೇಕು, ಎಲ್ಲಾನ ಮಾಡಿದಾಗ ಆದಾಯ ಹೆಚ್ಚಿದ್ರು ಖರ್ಚು ಕೂಡ ಹೆಚ್ಚಿದೆ. ಆದ ಕಾರಣ ಈ ರೀತಿ ಮಹಾರಾಷ್ಟ್ರ ಒಂದು ಇದರಲ್ಲಿ ತನ್ನನ್ನ ಇದು ಮುಂಬೈಯನ್ನು ಒಳಗಾಕೊಳ್ಳಕ್ಕೆ ನೋಡ್ತಾ ಇದೆ ಅಂತ ಹೇಳುದು ತಪ್ಪು ಸಿದ್ಧಾಂತ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮುಂಬೈಯ ಓಕೆ, ಮುಂದಿನದು 42. ಮುಂಬೈಯ ಹೆಚ್ಚುವರಿ ಆದಾಯದ ಮೇಲೆ ಜೀವಿಸುವ ಉದ್ದೇಶದಿಂದ ಮಹಾರಾಷ್ಟ್ರೀಯರು ಮುಂಬೈಯನ್ನು ಕೇಳುತ್ತಿದ್ದಾರೆನ್ನುವ ಹೇಳಿಕೆ ನಿಜಕ್ಕೂ ತಪ್ಪಾಗಿರುವುದಷ್ಟೇ ಅಲ್ಲ, ಅದು ಮಹಾರಾಷ್ಟ್ರೀಯರ ಉದ್ದೇಶದ ಬಗೆಗೆ ಸಂದೇಹ ಹುಟ್ಟಿಸುತ್ತದೆ. ಮಹಾರಾಷ್ಟ್ರೀಯರು ಇಂತಹ ಉದ್ದೇಶದಿಂದ ಪ್ರೇರಿತರಾಗಿದ್ದಾರೆಂದು ನನಗೆ ಅನಿಸುವುದಿಲ್ಲ. ಅವರು ವ್ಯಾಪಾರಿಗಳಲ್ಲ, ಉಳಿದ ಸಮುದಾಯದ ಹಾಗೆ ಅವರಿಗೆ ಹಣದ ಆಶೆ ಇರುವುದಿಲ್ಲ. ಇದು ಅವರ ಉಚ್ಚ ಗುಣಗಳಲ್ಲಿ ಒಂದು ಎಂದು ನಂಬಿದವರಲ್ಲಿ ನಾನೂ ಒಬ್ಬ. ಎಂದೂ ಹಣ ಅವರ ದೇವತೆ ಆಗುವುದಿಲ್ಲ, ಅದೆಂದೂ ಅವರ ಸಂಸ್ಕೃತಿಯ ಭಾಗವೂ ಆಗಿರುವುದಿಲ್ಲ. ಅದಕ್ಕಾಗಿಯೇ ಅವರು ಹೊರಗಡೆಯಿಂದ ಬಂದ ಉಳಿದೆಲ್ಲ ಸಮಾಜದವರಿಗೆ ವ್ಯಾಪಾರ, ಉದ್ದಿಮೆಯ ಮೇಲೆ ಏಕಸ್ವಾಮ್ಯ ಸಾಧಿಸಲು ಅವಕಾಶ ಕೊಟ್ಟಿರುತ್ತಾರೆ. ಆದರೆ ನಾನು ತೋರಿಸಿಕೊಟ್ಟಂತೆ ಮುಂಬೈ ಮೇಲಿನ ಹೆಚ್ಚಿನ ಆದಾಯ ಹೊಂದಿರುವುದಿಲ್ಲ ಮತ್ತು ಮಹಾರಾಷ್ಟ್ರೀಯರು ಅದರ ಮೇಲೆ ಕಣ್ಣಿಡುವ ಪ್ರಶ್ನೆ ಇರುವುದಿಲ್ಲ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವ್ರ ಮೇಲೆ ಹೇಳಿದ್ರಲ್ಲ ಜಾಸ್ತಿ ಲಾಭ ಇದೆ ಮುಂಬೈಯಲ್ಲಿ, ಅದಕ್ಕೆ ಮಹಾರಾಷ್ಟ್ರದವ್ರು ಕೇಳ್ತಾ ಇದ್ದಾರೆ ಅಂತ. ಮಹಾರಾಷ್ಟ್ರೀಯರಿಗೆ ಆ ರೀತಿ ಹಣದ ಆಸೆನೇ ಇಲ್ಲ, ಅದು ಅವರ ಉಚ್ಚ ಗುಣಗಳಲ್ಲಿ ಒಂದು. ಹಣ ಯಾವತ್ತೂ ಅವರಿಗೆ ದೇವರಲ್ಲ, ಅದು ಅವರ ಸಂಸ್ಕೃತಿಯ ಭಾಗವೂ ಆಗಿಲ್ಲ. ಹಣ ಅಂತ ಹೇಳುವಂಥದ್ದು, ದುಡ್ಡು ಮಾಡ್ಬೇಕು ಅಂತ ಹೇಳುವಂಥದ್ದು. ಆದ ಕಾರಣದಿಂದಲೇ ಹೊರಗಡೆಯಿಂದ ಗುಜರಾತಿಗಳು ಇವ್ರು ಬಂದಿದಾರಲ್ವಾ, ಅವ್ರಿಗೆ ಇಲ್ಲಿ ಉದ್ಯಮವನ್ನ ನಡೆಸ್ಕೊಂಡು ಹೋಗುವುದಕ್ಕೆ ಅವರು ಏಕಸ್ವಾಮ್ಯ ಸಾಧಿಸುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನ್ ತೋರ್ಸ್ಕೊಟ್ಟಂಗೆ ಮುಂಬೈ ಹೆಚ್ಚಿನ ಆದಾಯವನ್ನು ಹೊಂದಿಲ್ಲ. ಮಹಾರಾಷ್ಟ್ರದವರು ಅದರ ಮೇಲೆ ಕಣ್ಣಿಡುವ ಪ್ರಶ್ನೆ ಇರುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 43. ಒಂದು ವೇಳೆ ಅಂತಹ ಉದ್ದೇಶ ಮಹಾರಾಷ್ಟ್ರೀಯರಲ್ಲಿ ಇದ್ದರೆ ತಪ್ಪೇನಿದೆ? ಮುಂಬೈ ವ್ಯಾಪಾರ ಮತ್ತು ಉದ್ದಿಮೆಗಳನ್ನು ಸ್ಥಾಪಿಸುವುದಕ್ಕಾಗಿ ಬೇಕಾದ ಕೆಲಸಗಾರರನ್ನು ಒದಗಿಸುವಲ್ಲಿ ಎಲ್ಲಾ ಪ್ರಾಂತ್ಯದವರಿಗಿಂತ ಮಹಾರಾಷ್ಟ್ರದವರು ಹೆಚ್ಚು ಮಹತ್ವದ ಪಾತ್ರ ವಹಿಸಿದ್ದಾರೆ ಮತ್ತು ಮುಂದಾದರೂ ಹಾಗೆ ಮಾಡಬಹುದೆನ್ನುವ ಕಾರಣದಿಂದ ಮುಂಬಯಿಯ ಹೆಚ್ಚುವರಿ ಆದಾಯದ ಮೇಲೆ ತಮ್ಮ ಹಕ್ಕು ಇರುವುದೆಂದು ಡಾಣಡಂಗೂರ ವಾದಿಸಬಹುದು. ಉತ್ಪನ್ನದ ಮೇಲೆ ಹೆಚ್ಚಲ್ಲದಿದ್ದರೂ ಬಂಡವಾಳಕ್ಕಿರುವಷ್ಟು ಅಧಿಕಾರ ಕಾರ್ಮಿಕರದ್ದಿರುತ್ತದೆಂಬುದನ್ನು ಅಲ್ಲಗಳೆಯಲು ಎಂತಹ ಖ್ಯಾತ ಅರ್ಥಶಾಸ್ತ್ರಜ್ಞನಿಗೂ ಕಠಿಣವಾಗುತ್ತದೆ. ಇವರು ಮುಂದಕ್ಕೇನು ಹೇಳ್ತಾ ಇದ್ದಾರೆ ಅಂತ. ಓಕೆ, ಈ ರೀತಿಯ ಲಾಭದ ಉದ್ದೇಶದಿಂದನೇ ಮಹಾರಾಷ್ಟ್ರೀಯರು ಮುಂಬೈಯನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಅದರಲ್ಲಿ ತಪ್ಪೇನಿದೆ? ಯಾಕಂದ್ರೆ ಇವ್ರ ಆತರ ಉದ್ಯಮಗಳನ್ನ ಸ್ಥಾಪಿಸುವುದಕ್ಕೆ ಕೆಲಸಗಾರರು ಎಲ್ಲಿಂದ ಬರ್ತಾರೆ? ಉದ್ಯಮವನ್ನು ನಡೆಸೋರು ಒಂದ್ ಕಮ್ಮಿ ಜನ ಇರ್ತಾರೆ, ಕೆಲಸಗಾರರ ತಾನೇ ಜಾಸ್ತಿ ಇರೋದು. ಅದನ್ನೆಲ್ಲ ಒದಗಿಸಿದ್ದು ಇದೇ ಮಹಾರಾಷ್ಟ್ರ ಅಲ್ವಾ? ಆದ ಕಾರಣ ಹೆಚ್ಚಲ್ಲದಿದ್ರು ಬಂಡವಾಳಕ್ಕಿರುವಷ್ಟು ಅಧಿಕಾರ ಏನಿದೆ ಅದು ಕಾರ್ಮಿಕ ವರ್ಗಕ್ಕಿದ್ದೇ ಇರುತ್ತೆ, ಕೆಲಸ ಮಾಡೋರ್ಗಿದ್ದೇ ಇರುತ್ತದಲ್ಲ ಅಂತ ಕೇಳ್ತಾ ಇದ್ದಾರೆ ಇವರು. 44. ಎರಡನೆಯದಾಗಿ, ಮುಂಬೈನ ಹೆಚ್ಚಿನ ಆದಾಯವನ್ನು ಕೇವಲ ಮಹಾರಾಷ್ಟ್ರದವರು ಉಪಯೋಗಿಸದೆ ಭಾರತ ಜನರೆಲ್ಲರೂ ಉಪಯೋಗಿಸುತ್ತಿದ್ದಾರೆ. ಮುಂಬೈ ಜನರು ಕೇಂದ್ರಕ್ಕೆ ಕೊಡುವ ಆದಾಯ ತೆರಿಗೆ ಮೇಲಿನ ತೆರಿಗೆ ಮುಂತಾದ ಸಮಗ್ರ ಭಾರತದ ಸಲುವಾಗಿ ವೆಚ್ಚ ಮಾಡಲಾಗುತ್ತಿದೆ. ಅದರ ಲಾಭವನ್ನು ಎಲ್ಲಾ ಪ್ರಾಂತ್ಯದವರು ಹಂಚಿಕೊಳ್ಳುತ್ತಿದ್ದಾರೆ. ಯುಪಿ, ಬಿಹಾರ, ಅಸ್ಸಾಂ, ಒರಿಸ್ಸಾ, ಪಶ್ಚಿಮ ಬಂಗಾಳ,
ಪೂರ್ವ ಬಂಗಾಳ ಮತ್ತು ಮದ್ರಾಸ್ ಪ್ರಾಂತ್ಯಗಳು ಮುಂಬೈನ ಹೆಚ್ಚಿನ ಆದಾಯವನ್ನು ಕಬಳಿಸಿರುವುದಕ್ಕೆ ಪ್ರೊಫೆಸರ್ ವಕೀಲ್ ಅವರ ಅಭ್ಯಂತರ ಇರುವುದಿಲ್ಲ. ಅವರ ಅಭ್ಯಂತರ ಇರುವುದು ಅದರ ಅಲ್ಪ ಅಂಶವನ್ನು ಮಹಾರಾಷ್ಟ್ರದವರು ಉಪಯೋಗಿಸುವುದಕ್ಕೆ. ಇದಕ್ಕೆ ನ್ಯಾಯವಾದ ಎನ್ನುವುದಿಲ್ಲ. ಇದು ಕೇವಲ ಮಹಾರಾಷ್ಟ್ರದವರ ಬಗೆಗಿರುವ ತಮ್ಮ ದ್ವೇಷದ ಪ್ರದರ್ಶನವಾಗಿರ್ತದೆ. ಅಂದ್ರೆ ಇವ್ರೇನು ಹೇಳ್ತಾ ಇದ್ದಾರೆ, ಇವ್ರು ಹಿಂಗ್ ಹೇಳ್ತಾರಲ್ಲ, ಹೆಚ್ಚು ಆದಾಯ ಬರ್ತದೆ ಅಂತ. ಅದೇ ಮುಂಬೈನವರು ಆ ಆದಾಯವನ್ನು ಕೇಂದ್ರಕ್ಕೆ ಕೊಡ್ತಾ ಇದ್ದಾರೆ, ಕೇಂದ್ರಕ್ಕೆ ತೆರಿಗೆಯಾಗಿ ಕೊಡ್ತಾ ಇದಾರಲ್ವಾ. ಅದರಲ್ಲೂ ಕೂಡ ಯುಪಿ ಬಿಹಾರ, ಅಸ್ಸಾಂ, ಒರಿಸ್, ಪಶ್ಚಿಮ ಬಂಗಾಳ, ಪೂರ್ವ ಬಂಗಾಳ, ಮದ್ರಾಸ್ ಪ್ರಾಂತ್ಯಗಳೆಲ್ಲ ಇದರ ಹೆಚ್ಚು ದುಡ್ಡನ್ನ ಕಬಳಿಸ್ತಾ ಇದೆ. ಆಯ್ತಾ. ಇದಕ್ಕೆ ಅವ್ರು ಯಾರೋ ಪ್ರೊಫೆಸರ್ ಇದಾರಲ್ಲ, ಅವ್ರದ್ದು ಪ್ರೊಫೆಸರ್ ವಕೀಲ್ ಅವ್ರದ್ದು ಇದಕ್ಕೆ ಅಭ್ಯಂತರ ಇಲ್ಲ. ಅವ್ರು ನಮ್ಮ ದುಡ್ಡನ್ನ ಜಾಸ್ತಿ ಉಪಯೋಗ ಮಾಡ್ತಾ ಇದ್ದಾರೆ ಮುಂಬೈ ಅವ್ರದನ್ನ, ಅದಕ್ಕೆ ಯಾವುದೇ ಅಭ್ಯಂತರ ಇರುವುದಿಲ್ಲ. ಆದ್ರೆ ಅದ್ರಲ್ಲಿ ಒಂದು ಸಣ್ಣ ಅಂಶವನ್ನು ಮಹಾರಾಷ್ಟ್ರದವರು ಉಪಯೋಗ ಮಾಡಿದ್ರೆ ಮಾತ್ರ ಇವರಿಗೆ ಇಮಿಡಿಯೇಟ್ ತಲೆ ಕೆಟ್ಬಿಡ್ತದೆ. ಇದು ದ್ವೇಷದ ಪ್ರದರ್ಶನವಾಗಿರ್ತದೆ ಅಂತ ಹೇಳ್ತಾ ಇದ್ದಾರೆ ಈ ತರ ಮಾಡುವುದು. 45ನೇ ಪಾಯಿಂಟ್, ಮುಂಬೈಯನ್ನು ಪ್ರತ್ಯೇಕ ಪ್ರಾಂತ್ಯವನ್ನಾಗಿ ಮಾಡಿದರೂ ಮಹಾರಾಷ್ಟ್ರ ಮುಂಬೈಯ ಹೆಚ್ಚುವರಿ ಆದಾಯದಲ್ಲಿ ತನ್ನ ಪಾಲನ್ನು ಪಡೆಯುವುದನ್ನು ಪ್ರೊಫೆಸರ್ ವಕೀಲ್ ಅವರು ಹೇಗೆ ತಪ್ಪಿಸುತ್ತಾರೆಂಬುದು ನನಗೆ ತಿಳಿಯುತ್ತಿಲ್ಲ. ಮುಂಬೈ ಪ್ರತ್ಯೇಕ ಪ್ರಾಂತ್ಯವಾದಾಗ್ಯೂ ಅದರ ಆದಾಯ ತೆರಿಗೆ ಮೇಲೆ ತೆರಿಗೆ ಮುಂತಾದವನ್ನು ಕೊಡಬೇಕಾಗುತ್ತದೆ ಮತ್ತು ನಿಶ್ಚಯವಾಗಿಯೂ ಮುಂಬೈ ಕೇಂದ್ರಕ್ಕೆ ಕೊಟ್ಟುದರೊಳಗಿಂದ ಮಹಾರಾಷ್ಟ್ರ ತನ್ನ ಪಾಲನ್ನು ಪ್ರತ್ಯೇಕವಾಗಿ ಇಲ್ಲವೇ ಪರೋಕ್ಷವಾಗಿ ಪಡೆಯುತ್ತದೆ. ಈಗಾಗಲೇ ಹೇಳಿದಂತೆ ಪ್ರೊಫೆಸರ್ ವಕೀಲ್ ಅವರ ವಾದದಲ್ಲಿ ಸತ್ಯಕ್ಕಿಂತ ದ್ವೇಷ ಹೆಚ್ಚಿರುತ್ತದೆ. ಅಂದ್ರೆ ಓಕೆ, ಈಗ ನಾವು ಮಹಾರಾಷ್ಟ್ರದವರು ಮುಂಬೈಯನ್ನ ಪಡ್ಕೊಂಡ್ರು ಅಥವಾ ಬಿಟ್ರು ಏನಾಗ್ತದೆ, ಇಲ್ಲಿಗೆ ಮುಂಬೈಗೆ ನೇರವಾಗಿ ಅಥವಾ ಇಂಡೈರೆಕ್ಟ್ ಆಗಿ ಆಯ್ತಾ ಬರ್ಬೇಕಾದ ದುಡ್ಡು ಬಂದೇ ಬರ್ತದೆ. ಅಲ್ಲಿ ತೆರಿಗೆ ಕಲೆಕ್ಟ್ ಆಗ್ತದೆ, ಕೇಂದ್ರಕ್ಕೆ ಹೋಗ್ತದೆ, ಅಲ್ಲಿಂದ ಹಂಚ್ತಾರೆ. ಆದ ಕಾರಣ ಮುಂಬೈಯವರು ಇದನ್ನ ಸೇರಿಸ್ಕೊಂಡು ಲಾಭ ಮಾಡ್ತಾರೆ ಅಂತ ಹೇಳೋದಿದೆಯಲ್ಲ, ಇದು ಸತ್ಯಕ್ಕಿಂತ ಹೆಚ್ಚು ದ್ವೇಷವನ್ನು ಒಳಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆ, ಅಂಶ 8 ಮತ್ತು 9, ಮುಂಬೈಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸುವುದರ ವಿರುದ್ಧ ಇದ್ದ ಸಾಮಾನ್ಯವಾದಗಳು. 46, ಪ್ರೊಫೆಸರ್ ದಂತವಾಳ ಮತ್ತು ಪ್ರೊಫೆಸರ್ ಪಿವಾಲಾ ಅವರು ಒತ್ತಿ ಹೇಳುವ ಅಂಶದ ಕಡೆಗೆ ನಾನೀಗ ಗಮನ ಹರಿಸುವೆನು. ಅವರ ವಾದಗಳು ಭಾಷಾವಾರು ಪ್ರಾಂತ್ಯಗಳ ರಚನೆ ತತ್ವದ ಬುಡವನ್ನೇ ಕಡಿಯುತ್ತದೆ. ಅದಕ್ಕಾಗಿ ಅದನ್ನು ಈ ಜ್ಞಾಪಕ ಪತ್ರದ ಪ್ರಥಮ ಭಾಗದಲ್ಲೇ ಚರ್ಚಿಸಬೇಕಾಗಿತ್ತು. ಆದರೆ ಅವರ ವಾದ ಮುಂಬೈಯನ್ನು ಮಹಾರಾಷ್ಟ್ರದ ಹೊರಗಿಡಬೇಕೆಂದಿರುವುದರಿಂದ ಆ ಭಾಗದಲ್ಲಿ ಚರ್ಚಿಸುವುದು ಸರಿ ಎಂದು ನನಗನಿಸುತ್ತದೆ. ಈ ಭಾಗದಲ್ಲಿಯ ಅಂಶಗಳು ಮುಂಬೈಯನ್ನು ಮಹಾರಾಷ್ಟ್ರದಲ್ಲಿ ಸೇರಿಸುವುದಕ್ಕೆ ವಿರೋಧವಾದಗಳಾಗಿರುತ್ತದೆ. ಓಕೆ, ಇವ್ರು ಏನ್ ಹೇಳ್ತಾ ಇದಾರೆ, ಪ್ರೊಫೆಸರ್ ದಂತವಾಳ, ಪ್ರೊಫೆಸರ್ ಪಿವಾಲ್ ಅವರು ಒತ್ತಿ ಹೇಳಿದ ಅಂಶಗಳ ಕಡೆಗೆ ನಾನು ಗಮನ ಹರಿಸ್ತಾ ಇದೆ. ಅವರ ವಾದಗಳು ಭಾಷಾವಾರು ಪ್ರಾಂತ್ಯಗಳ ರಚನೆಯ ತತ್ವದ ಬುಡವನ್ನೇ ಕಡಿತದೆ. ಅದಕ್ಕಾಗಿ ಅದನ್ನು ಈ ಜ್ಞಾಪಕ ಪತ್ರದ ಭಾಗದಲ್ಲೇ ಚರ್ಚಿಸಬೇಕಿತ್ತು. ಆದರೆ ಅವರ ವಾದ ಮುಂಬೈಯನ್ನು ಮಹಾರಾಷ್ಟ್ರದ ಹೊರಗಿಡಬೇಕೆಂದಿರುವುದರಿಂದ ಅದನ್ನು ಈ ಭಾಗದಲ್ಲಿ ಚರ್ಚಿಸುವುದು ಸರಿ ಎಂದು ನನಗನ್ನಿಸುತ್ತದೆ. ಆ ಭಾಗದಲ್ಲಿಯ ಅಂಶಗಳು ಮುಂಬೈಯನ್ನು ಮಹಾರಾಷ್ಟ್ರದಲ್ಲಿ ಸೇರಿಸುವುದಕ್ಕೆ ವಿರೋಧಿ ವಾದಗಳಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್, ಭಾಷಾವಾರು ಪ್ರಾಂತ್ಯಗಳ ರಚನೆ ಒಳ್ಳೆಯದಲ್ಲ ಎಂಬುದು ಈರ್ವರು ಪ್ರಾಧ್ಯಾಪಕರ ವಾದಗಳ ಮುಖ್ಯಾಂಶ ಆಗಿರುತ್ತದೆ. ಭಾಷಾವಾರು ಪ್ರಾಂತ್ಯಗಳ ವಿರುದ್ಧ ಎತ್ತಿರುವ ಕಿರುಚಾಟ ತೀರಾ ತಡವಾಗಿ ಬರಹತ್ತಿದೆ. ಈ ಪ್ರಾಧ್ಯಾಪಕರು ಎಂದಿನಿಂದ ಈ ವಿಚಾರಗಳನ್ನು ಹೊಂದಿದ್ದಾರೆಂಬುದು ತಿಳಿದಿರುವುದಿಲ್ಲ. ಗುಜರಾತನ್ನು ಭಾಷಾವಾರು ಪ್ರಾಂತವಾಗಿ ಪುನರ್ಗಠಿಸುವುದಕ್ಕೆ ತಮ್ಮ ವಿರೋಧವಿದೆ ಎಂಬುದನ್ನು ಅವರು ಸ್ಪಷ್ಟಪಡಿಸಿರುವುದಿಲ್ಲ.
ಇಲ್ಲವೇ ಮೊದಲು ಭಾಷಾವಾರು ಪ್ರಾಂತ ಯಾಚನೆ ತತ್ವವನ್ನು ಒಪ್ಪಿ ಆ ತತ್ವದ ಪ್ರಕಾರ ಮುಂಬಯಿಯನ್ನು ಮಹಾರಾಷ್ಟ್ರಕ್ಕೆ ಒಪ್ಪಿಸಬೇಕಾಗುತ್ತದೆಂದು ಗೊತ್ತಾದ ಕೂಡಲೇ ಅವಸರದಿಂದ ಅದನ್ನು ಬಿಟ್ಟಿದ್ದಾರೆ. ಬಹುಶಃ ತಮ್ಮ ಉದ್ದೇಶಕ್ಕೆ ಸೀಮಿತವಾದ ವಾದವು ದೊರೆಯದೆ ತಾವು ಹೇಳಬಯಸಿರುವುದಕ್ಕಿಂತ ಹೆಚ್ಚಿಗೆ ಹೇಳುವಂತಹ ವಾದಕ್ಕೆ ಮೊರೆ ಹೋದ ಪ್ರಸಂಗಗಳಲ್ಲಿ ಇದು ಒಂದಾಗಿರುತ್ತದೆ. ಏನೇ ಆಗಲಿ ಅವರ ವಾದಗಳ ಹುರುಳನ್ನು ಹೊರಗೆ ಹಚ್ಚಲು ಸಿದ್ಧನಿದ್ದೇನೆ. ಓಕೆ, ಅವರು ಹಿಂದೆ ಅದು ಭಾಷಾವಾರು ಪ್ರಾಂತ್ಯಗಳು ಸರಿಯಲ್ಲ ಹಂಗಿಂಗೆ ಅಂತ ಹೇಳಿದವರು ಇವಾಗ ಏನು ಅಂದ್ರೆ ಇದು ಈ ತರ ವಾದದಿಂದ ಮುಂಬೈ ಹೋಗಿ ಮಹಾರಾಷ್ಟ್ರಕ್ಕೆ ಸೇರ್ಕೊಳ್ತದೆ ಅಂತ ಇದಾದ ಕೂಡ್ಲೆ ತಮ್ಮ ವಾದದಿಂದ ತಾವೇ ಹಿಂದೆ ಸರಿದು ಬಿಡ್ತಾರೆ. ಇಲ್ಲಿ ಏನು ಅಂದ್ರೆ ತಮಗೆ ಮುಂಬಯಿಯನ್ನು ಪ್ರತ್ಯೇಕ ಮಾಡಬೇಕು ಅಂತ ಹೇಳುವುದಕ್ಕೆ ಯಾವ ವಾದ ಸೂಟೇಬಲ್ ಆಗ್ತಾ ಇದೆ ಅನ್ನುವುದನ್ನ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೆಂಗಾರ ಮುಂಬೈಯನ್ನ ಬೇರೆ ಇದು ಮಾಡ್ಬೇಕು, ಅದಕ್ಕೆ ಯಾವ ವಾದ ಸೂಟೇಬಲ್ ಆಗುತ್ತೆ ಅಂತ. ಅಂದ್ರೆ ಒಂದು ವಾದ ಇದೆ ಅಂತ ಹೇಳಿ ಅವರು ಈ ರೀತಿಯ ಒಂದು ವಿಷಯ ಇದೆ ಅಂತ ಹೇಳ್ಕೊಂಡು ಇದು ಮಾಡ್ತಾ ಇಲ್ಲ. ಮುಂಬೈಯನ್ನು ಹೆಂಗ್ ಪ್ರತ್ಯೇಕವಾಗಿ ಇದು ಮಾಡಬಹುದು ಮಹಾರಾಷ್ಟ್ರಕ್ಕೆ ಸೇರ್ದಂಗೆ ಅಂತ ಹೇಳೋದಕ್ಕೆ ಯಾವ ವಾದ ಸೆಟ್ ಆಗುತ್ತೆ ಅಂತ ಹೇಳಿದ್ರೆ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನದ್ದು, ಪ್ರೊಫೆಸರ್ ದಾಂತವಾಳ ಅವರು ಭಾಷಾವಾರು ಪ್ರಾಂತ್ಯಗಳ ವಿರುದ್ಧ ಇರುವ ತಮ್ಮ ವಿಚಾರಗಳ ಸಮರ್ಥನೆಗೆ ಲಾರ್ಡ್ ಆಕ್ಷನ್ ಅವರನ್ನು ಅವಲಂಬಿಸಿರುತ್ತಾರೆ. ಅವರ ಪ್ರಸಿದ್ಧ ಪುಸ್ತಕ ಸ್ವಾತಂತ್ರ್ಯೇತಿಹಾಸ ಮತ್ತು ಇತರ ಪ್ರಬಂಧಗಳು ದ ಹಿಸ್ಟರಿ ಆಫ್ ಫ್ರೀಡಮ್ ಅಂಡ್ ಅದರ್ ಎಸ್ಸೇಸ್, ಇದರಲ್ಲಿ ರಾಷ್ಟ್ರೀಯತ್ವ ಪ್ರಬಂಧದಿಂದ ಕೆಳಗಿನ ಗದ್ಯ ಭಾಗವನ್ನು ಎತ್ತಿಕೊಳ್ಳುತ್ತಾರೆ. ನಾಗರಿಕ ಜೀವನ ನಡೆಸಲು ಸಮಾಜ ನಿರ್ಮಾಣವಾಗಬೇಕಾದರೆ ಅನೇಕ ಜನರು ಒಟ್ಟಿಗೆ ಸೇರುವ ಅವಶ್ಯವಿರುವಂತೆ ಒಂದು ರಾಷ್ಟ್ರ ನಿರ್ಮಾಣವಾಗಲು ಅನೇಕ ರಾಜ್ಯಗಳು ಒಟ್ಟಿಗೆ ಸೇರುವುದು ಅವಶ್ಯವಿರುತ್ತದೆ. ಈ ಅವತರಣಿಕೆ ಲಾರ್ಡ್ ಆಕ್ಷನ್ ಅವರ ವಿಚಾರಗಳನ್ನು ಪೂರ್ಣ ತಪ್ಪಾಗಿ ಬಿಂಬಿಸುತ್ತದೆಂದು ಹೇಳಲು ನನಗೆ ವಿಷಾದ ಎನಿಸುತ್ತದೆ. ಅವತರಣಿಕೆ ದೊಡ್ಡ ಗದ್ಯ ಭಾಗದ ಪ್ರಾರಂಭವಾದ ಕೆಲವು ಸಾಲುಗಳಾಗಿರುತ್ತದೆ. ಆ ಪೂರ್ಣ ಗದ್ಯ ಭಾಗ ಇಲ್ಲಿದೆ. ನಾಗರಿಕ ಜೀವನ ನಡೆಸಲು ಸಮಾಜ ನಿರ್ಮಾಣವಾಗಬೇಕಾದರೆ ಅನೇಕ ಜನರು ಒಟ್ಟಿಗೆ ಸೇರುವುದು ಅವಶ್ಯವಿರುವಂತೆ ಒಂದು ರಾಷ್ಟ್ರ ನಿರ್ಮಾಣವಾಗಲು ಅನೇಕ ರಾಜ್ಯಗಳು ಒಟ್ಟಿಗೆ ಸೇರುವುದು ಅವಶ್ಯವಿರುತ್ತದೆ. ರಾಜಕೀಯ ಒಕ್ಕೂಟಗಳಲ್ಲಿ ಬೌದ್ಧಿಕವಾಗಿ ಹೆಚ್ಚಿನ ಗುಣಮಟ್ಟದ ಜನಾಂಗಗಳೊಂದಿಗೆ ಕೂಡಿ ಜೀವಿಸುವುದರಿಂದ ಕೆಳಮಟ್ಟದ ಜನಾಂಗಗಳು ಉದ್ಧಾರವಾಗುತ್ತದೆ. ಶಕ್ತಿಗುಂದಿದ ಮತ್ತು ಅವನತಿಯ ಮಾರ್ಗ ಹಿಡಿದ ರಾಜ್ಯಗಳು ಕಿರಿಯ ರಾಜ್ಯಗಳ ನವಚೈತನ್ಯ ಸಂಪರ್ಕದಿಂದ ಪುನರ್ಚೇತರಿಸಿಕೊಂಡಿರುತ್ತವೆ. ನೈತಿಕ ಅಂಧಪತನಗೊಳಿಸುವ ಸರ್ವಾಧಿಕಾರತ್ವದ ಇಲ್ಲವೇ ವಿಘಟನೆಗೊಳಿಸುವ ಪ್ರಜಾಪ್ರಭುತ್ವದ ಪ್ರಭಾವ ಕಾರಣದಿಂದ ಯಾವ ರಾಜ್ಯಗಳು ಸಂಘಟನೆಯ ಮೂಲಾಂಶಗಳು ಮತ್ತು ಸರ್ಕಾರ ನಡೆಸುವ ಸಾಮರ್ಥ್ಯ ಕುಂದಿರುತ್ತವೆಯೋ ಆ ರಾಷ್ಟ್ರಗಳು ಅಧಿಕ ಬಲಿಷ್ಠ, ಆದರೆ ಅವು ಭ್ರಷ್ಟ ಜನಾಂಗಗಳ ಶಿಸ್ತಿನ ಪ್ರಭಾವದಿಂದ ಮೊದಲಿನ ಸ್ಥಿತಿಗೆ ಬರುತ್ತವೆ ಮತ್ತು ವಿನೂತನ ಶಿಕ್ಷಣವನ್ನು ಪಡೆಯುತ್ತವೆ. ಈ ಫಲವತ್ತಾಗಿಸುವ ಮತ್ತು ಪುನಃಸೃಷ್ಟಿಸುವ ಪ್ರಕ್ರಿಯೆ ಒಂದೇ ಸರ್ಕಾರದ ಕೆಳಗೆ ವಾಸಿಸುವುದರಿಂದ ಸಾಧ್ಯವಿರುತ್ತದೆ. ರಾಷ್ಟ್ರದ ಕಡಾವಿಯಲ್ಲಿ ಬೆಸುಗೆ ಕಾರ್ಯ ನಡೆಯುತ್ತದೆ. ಆದ್ದರಿಂದ ಒಂದು ಭಾಗದ ಮಾನವ ಜನಾಂಗದ ಚೈತನ್ಯ, ಜ್ಞಾನ ಮತ್ತು ಶಕ್ತಿಗಳನ್ನು ಇನ್ನೊಂದು ಭಾಗದ ಜನರಿಗೆ ಮುಟ್ಟಿಸಬಹುದು. ಓಕೆ, ಈ ಭಾಗವನ್ನ ಅವರು ತಪ್ಪಾಗಿ ಉಲ್ಲೇಖಿಸಿದ್ರು. ಅವ್ರಿಗೆ ಬೇಕಾದ ಭಾಗವನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ರು ಲಾರ್ಡ್ ಆಕ್ಷನ್ ಅವ್ರದನ್ನು ಅಂತ ಹೇಳ್ತಾ ಇದ್ದಾರೆ. ಆಯ್ತಾ, ಆದ್ರೆ ಪೂರ್ಣ ಪಾಠವನ್ನು ನಾನು ಕೆಳಗೆ ಕೊಟ್ಟಿದ್ದೇನೆ ಅಂತ ಹೇಳಿ ಇದ್ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆ ಬುದ್ಧಿವಂತಿಕೆಗಳು ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ. ಪರಸ್ಪರ ಬುದ್ಧಿವಂತಿಕೆ ಅಂತ ಹೇಳುವಂತದ್ದು
ಒಬ್ರಿಂದೊಬ್ರಿಗೆ ಕೂಡ್ಕೊಂಡು ಟ್ರಾನ್ಸ್ಫರ್ ಆಗ್ಬೇಕಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಇಲ್ಲಿ ಯಾಕೆ ಉಲ್ಲೇಖಿಸ್ತಾ ಇದ್ದಾರೆ ಅಂತ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಅವರು ಈ ಪ್ಯಾರಾಗ್ರಾಫ್ ಅಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ಹಂಗೆ ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅರ್ಥ ಆಗ್ತಾ ಇಲ್ಲ. ಓಕೆ, ಮುಂದೆ ಓದ್ತಾನೆ. ಉಳಿದ ಗದ್ಯ ಭಾಗವನ್ನು ಪ್ರೊಫೆಸರ್ ದಾಂತವಾಲಾ ಅವರು ಏಕೆ ಬಿಟ್ಟರೆಂಬುದನ್ನು ತಿಳಿಯುವುದು ಕಷ್ಟ. ಇದು ಉದ್ದೇಶಪೂರ್ವಕ ಸತ್ಯವನ್ನು ಹತ್ತಿಕ್ಕುವ ಮತ್ತು ಅಸತ್ಯವನ್ನು ಎತ್ತಿ ಹಿಡಿಯುವ ಒಂದು ಉದಾಹರಣೆ ಎಂದು ನಾನು ಸೂಚಿಸ ಬಯಸುವುದಿಲ್ಲ. ವಸ್ತುಸ್ಥಿತಿ ಏನಿದೆ ಎಂದರೆ ಅದು ಲಾರ್ಡ್ ಆಕ್ಷನ್ ಅವರ ವಿಚಾರಗಳನ್ನು ತಪ್ಪಾಗಿ ಬಿಂಬಿಸುತ್ತದೆ. ಈ ಪ್ರಾಧ್ಯಾಪಕ ಮಹಾಶಯರು ಅದರ ಮೇಲೆ ಇಷ್ಟೊಂದು ಭರವಸೆ ಏಕೆ ಇಟ್ಟರೆಂಬುದು ನನಗೆ ಅರ್ಥವಾಗುವುದಿಲ್ಲ. ಕೆಳಮಟ್ಟದ ಜನಾಂಗಗಳನ್ನು ಉಚ್ಚ ಮಟ್ಟದವರೊಂದಿಗೆ ಕೂಡಿಸಿದರೆ ಕೆಳಮಟ್ಟದವರು ಸುಧಾರಿಸಬಹುದೆಂಬುದು ಸ್ಪಷ್ಟವಿರುತ್ತದೆ. ಆದರೆ ಪ್ರಶ್ನೆ ಇರುವುದು ಯಾರು ಕೆಳಮಟ್ಟದವರು, ಯಾರು ಉಚ್ಚ ಮಟ್ಟದವರೆಂಬುದು. ಗುಜರಾತಿಗಳು ಮಹಾರಾಷ್ಟ್ರೀಯರಿಗಿಂತ ಕೆಳಮಟ್ಟದವರೇ, ಇಲ್ಲ ಮಹಾರಾಷ್ಟ್ರೀಯರು ಗುಜರಾತಿಗಳಿಗಿಂತ ಕೆಳಮಟ್ಟದವರೇ? ಎರಡನೆಯದಾಗಿ, ಗುಜರಾತಿಗಳ ಮತ್ತು ಮಹಾರಾಷ್ಟ್ರೀಯರ ನಡುವೆ ಅವರಿಬ್ಬರನ್ನು ಒಂದುಗೂಡಿಸುವ ಭರವಸೆಯ ಸಂಪರ್ಕ ನಾಳೆ ಯಾವುದು? ಈ ಪ್ರಶ್ನೆಯ ಬಗೆಗೆ ಪ್ರೊಫೆಸರ್ ದಾಂತವಾಲಾ ಅವರು ಯೋಚಿಸಿರುವುದಿಲ್ಲ. ಅವರಿಗೆ ಲಾರ್ಡ್ ಆಕ್ಷನ್ ಅವರ ಪ್ರಬಂಧದಲ್ಲಿ ಒಂದು ವಾಕ್ಯ ಸಿಕ್ಕಿತು. ತಮ್ಮ ವಾದವನ್ನು ಸಮರ್ಥಿಸಲು ಮತ್ತೇನು ಸಿಗದೇ ಇದ್ದುದರಿಂದ ಅದನ್ನು ಜಿಗಿದು ಹಿಡಿದರು. ತಾತ್ಪರ್ಯ ಇಷ್ಟೇ: ಭಾಷಾವಾರು ಪ್ರಾಂತ್ಯ ರಚನೆಯ ಸಮಸ್ಯೆಗೆ ಸಂಬಂಧಿಸಿದ ಯಾವುದೇ ಅಂಶ ಅದರಲ್ಲಿರುವುದಿಲ್ಲ. ಓಕೆ 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 ಇವಾಗ ಅಂದಾಜಾಯ್ತು. ಇವ್ರಿಗೇನೋ ಒಂದು ಲೈನ್ ಸಿಕ್ತು ಅಂತ ಹೇಳಿ ತಕೊಂಡ್ಬಂದ್ ಹಾಕಿದರೆ, ಭಾಷಾವಾರು ಪ್ರಾಂತ್ಯ ರಚನೆಯ ಬಗ್ಗೆ ಯಾವುದೇ ತಾತ್ಪರ್ಯ ಇದ್ರಲ್ಲಿ ಇಲ್ಲ ಅಂತ ಅಂಬೇಡ್ಕರ್ ಅವರು ಹೇಳ್ತಾ ಇದಾರೆ. ಏನೋ ಒಂದ್ ಸಿಕ್ತು ಅದನ್ನ ತಕೊಂಡ್ಬಂದ್ ಹಾಕಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಎರಡಿಗೆ ಅಲ್ಲೇ ಮೇಲೆ ಆಕ್ಷನ್ ಅವರ ಇದ್ರಲ್ಲೇ ಹೇಳಿದ್ರಲ್ಲ, ಜನ ಒಬ್ರಿಗೊಬ್ರು ಬೆರಿಬೇಕು ಅಂತ, ಮೇಲೆ ಮತ್ತು ಕೆಳಗೆ ಅವರು ಅಂತ. ಹಂಗಾದ್ರೆ ಯಾರು ಇಲ್ಲಿ ಗುಜರಾತ್ನವ್ರ ಮೇಲೆನಾ ಅಥವಾ ಮಹಾರಾಷ್ಟ್ರದವ್ರ ಮೇಲೆಯಾ? ಇದನ್ನು ಕೂಡ ಅವ್ರು ಹೇಳಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗೆ ಏನೋ ಒಂದ್ ಲೈನ್ ಸಿಕ್ತು ಅಂತ ಸುಮ್ನೆ ತಂದು ಹಾಕ್ಬಿಟ್ಟಿದ್ದಾರೆ ಅಂತ ವಾದದಲ್ಲಿ. ಓಕೆ, ಪ್ರೊಫೆಸರ್ ದಾಂತವಾಲಾ ಅವರ ವಾದಗಳ ಬಗೆಗೆ ಇಷ್ಟು ಹೇಳುವುದು ಸಾಕು. ಈಗ ನಾನು ಪ್ರೊಫೆಸರ್ ಫಿವಾಲಾ ಅವರ ವಾದದ ಅಂಶಗಳನ್ನು ಪರಿಶೀಲಿಸುವೆ. ಪ್ರೊಫೆಸರ್ ಫಿವಾಲಾ ಅವರು ಕೂಡ ಲಾರ್ಡ್ ಆಕ್ಷನ್ ಅವರ ಮೇಲೆ ಭರವಸೆ ಇಡುತ್ತಾರೆ. ಅವರು ಲಾರ್ಡ್ ಆಕ್ಷನ್ ಅವರ ರಾಷ್ಟ್ರೀಯತೆ ಕುರಿತ ಬರೆದ ಪ್ರಬಂಧದಿಂದ ಒಂದು ಭಾಗ ಉದ್ಧರಿಸುತ್ತಾರೆ. ಈ ಗದ್ಯ ಭಾಗವನ್ನು ನಾನು ಇಲ್ಲಿ ಪೂರ್ಣ ಕೊಡುತ್ತೇನೆ. ರಾಷ್ಟ್ರೀಯತೆಯ ಆಧುನಿಕ ಸಿದ್ಧಾಂತವು ರಾಷ್ಟ್ರೀಯತೆಯ ಹಕ್ಕುಗಳ ಅತಿ ಪ್ರಬಲ ಎದುರಾಳಿ ಆಗಿರುತ್ತದೆ. ಸೈದ್ಧಾಂತಿಕವಾಗಿ ರಾಷ್ಟ್ರ ಮತ್ತು ರಾಜ್ಯ ಎರಡನ್ನೂ ಸರಿಸಮಾನ ಮಾಡುವುದರಿಂದ ರಾಷ್ಟ್ರದ ಮೇರೆಯ ಒಳಗೆ ಬರುವ ಉಳಿದೆಲ್ಲ ರಾಜ್ಯವನ್ನು ವಾಸ್ತವವಾಗಿ ಅಧೀನ ಸ್ಥಿತಿಗೆ ಇಳಿಸಿದಂತಾಗುತ್ತದೆ. ಒಂದು ರಾಷ್ಟ್ರ ಆಗಿರುವ ರಾಜ್ಯ ಮಿಕ್ಕವುಗಳನ್ನು ತನ್ನ ಸಮಾನ ಎಂದು ಒಪ್ಪಲು ಸಾಧ್ಯವಿಲ್ಲ. ಏಕೆಂದರೆ ಎಲ್ಲಾ ಸಮಾನ ಎಂದು ಗ್ರಹಿಸಿದರೆ ಒಂದು ರಾಜ್ಯವು ರಾಷ್ಟ್ರವಾಗದೆ ರಾಜ್ಯವಾಗಿಯೇ ಉಳಿಯುವುದು. ಅಂದರೆ ಈ ತತ್ವದಲ್ಲಿ ವಿರೋಧಾಭಾಸವಿರುತ್ತದೆ. ಆದ್ದರಿಂದ ಸಮಾನ ಎಲ್ಲಾ ಹಕ್ಕುಗಳು ತಮಗೆ ಸೇರಿದವು ಎಂದು ಹೇಳುವ ಮುಖ್ಯ ಘಟಕ ಹೊಂದಿರುವ ಮಾನವೀಯ ಮತ್ತು ನಾಗರಿಕ ಅಂಶಗಳ ಪ್ರಮಾಣಕ್ಕನುಗುಣವಾಗಿ ಕಡಿಮೆ ಮಟ್ಟದ ಜನಾಂಗಗಳು ನಶಿಸುತ್ತವೆ, ಇಲ್ಲವೇ ಗುಲಾಮಿ ಸ್ಥಿತಿಗೆ ಇಳಿಸಲ್ಪಡುತ್ತವೆ, ಇಲ್ಲವೇ ಹೊರಹಾಕಲ್ಪಡುತ್ತವೆ. ಅದು ಇಲ್ಲಿ ಪರಾವಲಂಬಿ ಸ್ಥಿತಿಯಲ್ಲಿ ಇಳಿಸಲ್ಪಡುತ್ತವೆ. ಓಕೆ ಇವ್ರ ಮೇಲೆ ಹೇಳಿದ್ರಲ್ಲ ಪ್ರೊಫೆಸರ್ಗಳು, ಅವರು ಬಹುಶಃ ಮುಂಬೈ ಭಾಗದಲ್ಲಿ ಗುಜರಾತಿ ಮಾತಾಡೋರೆ ಜಾಸ್ತಿ ಇದ್ದಾರೆ ಅಂತ ಅನ್ಸುತ್ತೆ. ಆದ ಕಾರಣ ಅವರು ಭಾಷಾ ಇದ್ರ ಮೇಲೆ ಇದಾಗುದು ಸರಿ ಅಂತ ಹೇಳ್ತಾ ಇದ್ದಾರೆ, ಇವರು ತಪ್ಪು ಅಂತ ಹೇಳ್ತಾ ಇದ್ದಾರೆ.
ತಪ್ಪು ಅಂತಲ್ಲ, ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಇವರು ಆ ಪ್ರೊಫೆಸರ್ಗಳು ಭಾಷಾವಾರು ಪ್ರಾಂತ್ಯದ ಪರವಾದ ವಾದಗಳೆಲ್ಲೆಲ್ಲಿದೆಯೋ ಅದನ್ನ ತರ್ತಾ ಇದ್ದಾರೆ. ಮೊದಲನೆಯದಾಗಿ, ಜಾತಿಯ ಆಧಾರದ ಮೇಲೆ ಸಂಘಟಿತವಾಗಿರುವಂತಹ ಸಮಾಜವನ್ನು ಹೊಂದಿರುವ ಭಾರತ ದೇಶವನ್ನು ಆಡಳಿತ ಉದ್ದೇಶಕ್ಕಾಗಿ ಯಾವ ವಿಧದಲ್ಲಿ ವಿಭಜಿಸಿದರೂ ಪ್ರತಿಯೊಂದು ಭಾಗದ ಜನಸಂಖ್ಯೆಯ ಆಧಾರದ ಮೇಲೆ ಒಂದೊಂದು ಸಮಾಜ ಬಲಿಷ್ಠವಾಗಿರುತ್ತದೆ. ಬಲಿಷ್ಠವಾಗಿರುವುದರಿಂದ ಆ ಪ್ರದೇಶ ರಾಜಕೀಯ ಅಧಿಕಾರಕ್ಕೆ ಅದುವೇ ವಾರಸುದಾರ ಆಗುತ್ತದೆ. ಮುಂಬೈಯನ್ನೊಳಗೊಂಡು ಏಕೀಕೃತ ಮಹಾರಾಷ್ಟ್ರದಲ್ಲಿ ಮರಾಠಿ ಮಾತನಾಡುವ ಜನರು ಗುಜರಾತಿ ಮಾತನಾಡುವವರ ಮೇಲೆ ಅಧಿಕಾರ ನಡೆಸಿದರೆ ಆ ಸ್ಥಿತಿಯ ಮಹಾರಾಷ್ಟ್ರಕ್ಕಷ್ಟೇ ಸೀಮಿತವಾಗಿರಬಹುದೇ? ಮರಾಠಿ ಮಾತನಾಡುವುದರೊಳಗೆ ಇಂಥ ಘಟನೆಗಳು ಸಂಭವಿಸುವುದಿಲ್ಲವೇ? ಗುಜರಾತ್ ಪ್ರತ್ಯೇಕ ಪ್ರಾಂತ್ಯವಾಗುವ ಪಕ್ಷಕ್ಕೆ ಇಂಥ ಘಟನೆ ಸಂಭವಿಸುವುದಿಲ್ಲವೇ? ಮರಾಠಿ ಮಾತನಾಡುವ ಪ್ರದೇಶದಲ್ಲಿಯೇ ಮರಾಠ ಮತ್ತು ಮರಾಠರೇತರರು ಎಂಬ ವರ್ಗಗಳಾಗುತ್ತವೆ. ಮರಾಠರು ಪ್ರಬಲ ವರ್ಗದವರಾದುದರಿಂದ ಗುಜರಾತಿ ಮಾತನಾಡುವವರನ್ನು ಮತ್ತು ಮರಾಠೇತರನ್ನು ಅಧೀನ ಸ್ಥಿತಿಗೆ ಹತ್ತಿಕ್ಕುತ್ತಾರೆ. ಅದೇ ರೀತಿ ಗುಜರಾತಿ ಕೆಲವು ಭಾಗಗಳಲ್ಲಿ ಅನವಿಲ ಬ್ರಾಹ್ಮಣರದು ಪ್ರಬಲ ವರ್ಗವಿರುತ್ತವೆ. ಉಳಿದ ಭಾಗದಲ್ಲಿ ಪತಿದರರು ಪ್ರಬಲ ವರ್ಗದವರಾಗಿದ್ದಾರೆ. ಅನವಿಲರು ಮತ್ತು ಪತಿದರರು ಉಳಿದ ಸಮಾಜದವರನ್ನು ಅಧೀನ ಸ್ಥಿತಿಗೆ ಹತ್ತಿಕ್ಕುತ್ತಾರೆ. ಆದ್ದರಿಂದ ಈ ಸಮಸ್ಯೆ ಮಹಾರಾಷ್ಟ್ರಕ್ಕಷ್ಟೇ ಸೀಮಿತವಾಗಿರುವುದಿಲ್ಲ, ಇದು ಸಾರ್ವತ್ರಿಕ ಸಮಸ್ಯೆಯಾಗಿರ್ತದೆ. ಅಂದ್ರೆ ಇವ್ರು ಏನ್ ಹೇಳ್ತಾ ಇದ್ದಾರೆ, ಬಲಿಷ್ಠರು ಇವರನ್ನ ಹತ್ತಿಕ್ತಾರೆ ಅಂತ ಹೇಳ್ತಾರಲ್ವಾ, ಈ ವಾದ ತಪ್ಪಾದ್ದು. ಇದು ಭಾರತದ ಎಲ್ಲ ಭಾಗದಲ್ಲೂ ಇದೆ. ಯಾವ ಪ್ರದೇಶಕ್ಕೆ ತಕೊಂಡ್ರು ಒಬ್ಬೊಬ್ರು ಬಲಿಷ್ಠರಿದ್ದಾರೆ, ಅದ್ರ ಮೇಲೆ ಡಿವೈಡ್ ಮಾಡ್ತಾ ಕೂರಕ್ ಆಗಲ್ಲ ಅಂತ ಹೇಳ್ತಾರೆ. ಈ ಸಮಸ್ಯೆಗೆ ಪರಿಹಾರ ಏನು? ಸಮ್ಮಿಶ್ರ ಪ್ರಾಂತ್ಯಗಳಾಗಿರುವುದೇ ಪರಿಹಾರ ಎಂದು ಪ್ರೊಫೆಸರ್ ಫಿವಾಲಾ ಅವರು ನಂಬುತ್ತಾರೆ. ಈ ಪರಿಹಾರ ಅವರು ಸ್ವತಃ ಕಂಡು ಹಿಡಿದದ್ದಲ್ಲ, ಅದನ್ನು ಅವರು ಲಾರ್ಡ್ ಆಕ್ಷನ್ ಅವರಿಂದ ತೆಗೆದುಕೊಂಡಿರುತ್ತಾರೆ. ಆದರೆ ಲಾರ್ಡ್ ಆಕ್ಷನ್ ಅವರು ಪ್ರತಿಪಾದಿಸುವ ಪರಿಹಾರ ನಿಸ್ಸಂಶಯವಾಗಿಯೂ ಶುದ್ಧಾಂಗವಾಗಿ ತಪ್ಪಾಗಿದೆ. ಲಾರ್ಡ್ ಆಕ್ಷನ್ ಅವರು ತಮ್ಮ ವಿಚಾರದ ಸಮರ್ಥನೆಗೆ ಆಸ್ಟ್ರಿಯಾದ ಉದಾಹರಣೆ ಕೊಡುತ್ತಾರೆ. ದುರ್ದೈವದಿಂದ ಆಸ್ಟ್ರಿಯಾದ ಗತಿ ಏನಾಯಿತೆಂದು ನೋಡಲು ಲಾರ್ಡ್ ಆಕ್ಷನ್ ಅವರು ಬಹಳ ದಿವಸ ಬಾಳಲಿಲ್ಲ. ಆಸ್ಟ್ರಿಯಾ ಸಮ್ಮಿಶ್ರ ರಾಷ್ಟ್ರ ಆಗಿತ್ತು, ಆದರೆ ಎಲ್ಲಾ ರಾಷ್ಟ್ರಗಳಿಗೆ ಸುರಕ್ಷತೆಯನ್ನು ಒದಗಿಸುವುದಾಗದೆ ರಾಜ್ಯಗಳ ಪರಸ್ಪರ ತಿಕ್ಕಾಟ ಆಸ್ಟ್ರಿಯಾವನ್ನು ನುಚ್ಚು ನೂರು ಮಾಡಿತ್ತು. ನಿಜವಾದ ಪರಿಹಾರ ಸಮ್ಮಿಶ್ರ ರಾಷ್ಟ್ರ ಅಲ್ಲ, ಸಾಮಾನ್ಯವಾಗಿ ಜಾತ್ಯತೀತ ಬಹುಸಂಖ್ಯೆಯ ವರ್ಗದವರು ಹಿಡಿಯಬಹುದಾದ ಅಧಿಕಾರವನ್ನು ಯಾವ ವರ್ಗದವರಿಗೂ ಕೊಡದೆ ಇರುವ ಮತ್ತು ಎಲ್ಲಾ ಜನರ ಹೆಸರಲ್ಲಿ ಉಪಯೋಗಿಸಬಹುದಾದ ಸ್ವತಂತ್ರ ರಾಷ್ಟ್ರವೇ ನಿಜವಾಗಿಯೂ ಪರಿಹಾರವಾಗುತ್ತದೆ. ಪ್ರೊಫೆಸರ್ ಫಿವಾಲಾ ಅವರು ಈ ಪರಿಹಾರ ಸ್ವೀಕರಿಸಲು ಸಿದ್ಧರಿರುತ್ತಾರೆಯೇ? ಅವರ ಉತ್ತರ ಏನಿರಬಹುದೆಂಬುದಕ್ಕೆ ಯಾರಿಗೂ ಸಂಶಯ ಇರುವುದಿಲ್ಲ. ಅಂದ್ರೆ ಇವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರಾಂತ್ಯವಾರು ಬೇರೆ ಬೇರೆ ಭಾಷಾವಾರು ಪ್ರಾಂತ್ಯಗಳನ್ನ ಮಾಡುವುದಕ್ಕಿನ್ನ ಸ್ವತಂತ್ರವಾಗಿ ಒಂದೇ ಇದ್ರಲ್ಲಿರುವಂತದ್ದು ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಲಾರ್ಡ್ ಆಕ್ಷನ್ ಅವರು ಆಸ್ಟ್ರಿಯಾದ್ದೇನೋ ಉದಾಹರಣೆ ಕೊಟ್ಟಿದ್ರು, ಆದ್ರೆ ಮುಂದೆ ಆಸ್ಟ್ರಿಯಾ ಏನಾಯ್ತು ಅಂತ ಹೇಳೋದಕ್ಕೆ ಅವರೇ ಇಲ್ವಲ್ಲ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ, ಪ್ರೊಫೆಸರ್ ಫಿವಾಲಾ ಅವರು ಸಾಮಾಜಿಕ ಅರ್ಥದ ರಾಷ್ಟ್ರೀಯತೆಯನ್ನು ಕಾಯಿದೆ ಮತ್ತು ರಾಜಕೀಯ ಅರ್ಥದ ರಾಷ್ಟ್ರೀಯತೆಯೊಂದಿಗೆ ಸೇರಿಸಿ ಗೊಂದಲ ಮಾಡಿದ್ದಾರೆ. ಭಾಷಾವಾರು ಪ್ರಾಂತ್ಯದ ಬಗೆಗೆ ಮಾತನಾಡುವಾಗ ಜನರು ಅನೇಕ ವೇಳೆ ರಾಷ್ಟ್ರೀಯತೆಯ ಬಗೆಗೆ ಹೇಳುತ್ತಾರೆ. ಕಾಯಿದೆಗೆ ಮತ್ತು ರಾಜಕೀಯಕ್ಕೆ ಸಂಬಂಧವಿಲ್ಲದ ಅರ್ಥದಲ್ಲಷ್ಟೇ ಈ ರೀತಿ ಪದ ಬಳಕೆ ಮಾಡಲು ಶಕ್ಯವಿರುತ್ತದೆ. ಈ ಯೋಜನೆಯಲ್ಲಿ ಎರಡು ಪ್ರತ್ಯೇಕ ಪ್ರಾಂತಗಳ ನಿರ್ಮಾಣಕ್ಕೆ ಅವಕಾಶ ಇರುವುದಿಲ್ಲ. ನನ್ನ ಸೂಚನೆ ಎರಡು ಪ್ರಾಂತದ ವಿಚಾರವನ್ನು ಮೊಳಕೆಯಲ್ಲಿಯೇ ಕತ್ತರಿಸುತ್ತದೆ. ಆದರೆ ಸಾಮಾನ್ಯವಾಗಿ ಸೂಚಿಸಲಾಗಿದ್ದ ಮಾದರಿಯ ಪ್ರಕಾರ ಪ್ರಾಂತೀಯ ಭಾಷೆಯನ್ನೇ ಆಡಳಿತ ಭಾಷೆ ಹೊಂದಿದ ಭಾಷಾವಾರು ಪ್ರಾಂತ್ಯಗಳನ್ನು ನಿರ್ಮಿಸಿದ್ದಾಗ್ಯೂ ಸ್ವತಂತ್ರ ರಾಷ್ಟ್ರಗಳು ಹೊಂದಿದ ಸಾರ್ವಭೌಮ ಆ ಪ್ರಾಂತ್ಯಗಳು ಹೊಂದಲಾರವು. ಓಕೆ
ಅವ್ರು ಪದೇ ಪದೇ ಈ ತರದ್ದು ಇದು ತಪ್ಪು ಅಂತ ಬೇರೆ ಬೇರೆ ಕಾರಣ ಕೊಡ್ತಾ ಇದ್ದಾರೆ. ಪ್ರೊಫೆಸರ್ ಫಿವಾಲಾ ಅವರು ಏನು ಬಯಸಿದ್ದಾರೆಂಬುದನ್ನು ಖಚಿತವಾಗಿ ತಿಳಿದುಕೊಳ್ಳಲು ಕಠಿಣ. ವಿಶಾಲ ಅರ್ಥದಲ್ಲಿ ಅವರು ಬಯಸಿದ್ದು ಎರಡು ವಿಷಯಗಳು: ಮಿಶ್ರ ರಾಜ್ಯ ಮತ್ತು ಪ್ರಮುಖ ವರ್ಗ ಸಣ್ಣ ವರ್ಗಗಳನ್ನು ಅಧೀನ ಸ್ಥಿತಿಗೆ ಇಳಿಸುವ ಪ್ರಭಾವಿ ಸ್ಥಿತಿಯಲ್ಲಿ ಇಲ್ಲದಿರುವಿಕೆ. ಇದನ್ನು ಸಾಧಿಸುವಲ್ಲಿ ಭಾಷಾವಾರ ಪ್ರಾಂತ್ಯಗಳು ಹೇಗೆ ಆಂತರಿಕ ಒಡ್ಡುತ್ತವೆಂಬುದು ನನಗೆ ತೋಚುವುದಿಲ್ಲ. ಕಾರಣ ಭಾಷೆಯ ಆಧಾರದ ಮೇಲೆ ಪ್ರಾಂತ್ಯಗಳ ಪುನರ್ ನಿರ್ಮಾಣ. ಆದಾಗ್ಯೂ ಪ್ರಾಂತ್ಯಗಳು ಪ್ರೊಫೆಸರ್ ಫಿವಾಲಾ ಅವರು ಬಯಸಿದ ಅನೇಕ ಸಮಾಜಗಳ ಮಿಶ್ರ ಪ್ರಾಂತ್ಯಗಳಾಗಿ ಮುಂದುವರಿಯುವು. ಸಣ್ಣ ಸಮಾಜಗಳ ಮತ್ತು ಸಣ್ಣ ಪ್ರಾಂತ್ಯಗಳ ಹಿತರಕ್ಷಿಸುವ ಉದ್ದೇಶದಿಂದ ಹೆಚ್ಚು ಸ್ಫುಟವಾದ ಮಿಶ್ರ ರಾಜ್ಯವನ್ನು ಬಯಸಿದರೆ ನಿಶ್ಚಯವಾಗಿಯೂ ಕೇಂದ್ರದಲ್ಲಿ ಅಂಥ ಮಿಶ್ರ ರಾಜ್ಯ ಬರುವುದು. ನಾನು ಹೇಳಿದಂತೆ ಮಿಶ್ರ ರಾಜ್ಯ ಒಳ್ಳೆಯ ಇಲ್ಲವೇ ಗಟ್ಟಿ ರಾಜ್ಯ ಎಂದು ನನಗೇನೂ ಅನ್ನಿಸುವುದಿಲ್ಲ. ಆದರೆ ಪ್ರೊಫೆಸರ್ ಫಿವಾಲಾ ಅವರು ಬಯಸಿದರೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಂತ ಮತ್ತು ಕೇಂದ್ರ ಎರಡೂ ಕಡೆಗಳಲ್ಲಿ ಅದನ್ನು ಪಡೆಯಬಹುದು. ಮೊದಲನೆಯದು ವಿವಿಧ ಸಮಾಜಗಳು ಸೇರಿ ಒಂದೇ ಪ್ರಾಂತವಾಗುವುದು, ಮತ್ತು ಎರಡನೆಯದರಲ್ಲಿ ವಿವಿಧ ಪ್ರಾಂತ್ಯಗಳು ಪ್ರತಿನಿಧಿಗಳು ಕೇಂದ್ರದಲ್ಲಿ ಒಟ್ಟು ಸೇರುವುದು. ನಂಗೆ ಬಹುಶಃ ನಾರ್ತ್ ಅಲ್ಲೆಲ್ಲ ಅಷ್ಟೆಲ್ಲ ಮುಂದುವರೆದಿರ್ಲಿಲ್ವಲ್ಲ, ಅದಕ್ಕೆ ಅವ್ರಿಗೆ ಸದಾ ಈ ಭಯ ಇತ್ತು, ಬೇರೆ ಆಗ್ಬಿಡ್ತದೆ ಅಂತ. ಅದಕ್ಕೆ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ, ಬೇಡಪ್ಪ ರಾಜ್ಯಗಳು ಹಂಗಿಂಗೆ ಅಂತೆಲ್ಲ ಮಾಡ್ಬೇಡಿ, ಭಾಷೆ ಮೇಲೆ ಅದ್ ಸರಿ ಇಲ್ಲ ಅಂತ. ಉಳಿದಂತೆ ಬೇರೆ ಏನು ಕಾರಣ ನನಗೆ ಗೊಳಿತಾ ಇಲ್ಲ ಇಲ್ಲಿ. ಅವರ ಎರಡನೆಯ ಉದ್ದೇಶಕ್ಕೆ ಎರಡು ತರಹದ ರಕ್ಷಣೆ ಇರುತ್ತದೆ. ಮೊದಲನೆಯದಾಗಿ ಮಿಶ್ರ ರಾಜ್ಯ ಕೊಡಲು ಶಕ್ಯವಿರುವಂತಹ ರಕ್ಷಣೆಯನ್ನು ಪ್ರತಿಯೊಬ್ಬ ಪ್ರಜೆ ಪಡೆಯುತ್ತಾನೆ. ಎರಡನೆಯದಾಗಿ ಭಾರತದ ತುಂಬೆಲ್ಲ ಪ್ರಜೆತನ ಒಂದೇ ಆಗುವುದು, ಪ್ರಾಂತೀಯ ಪ್ರಜೆತನ ಇರುವುದಿಲ್ಲ. ಮಹಾರಾಷ್ಟ್ರದಲ್ಲಿರುವ ಗುಜರಾತಿ ವ್ಯಕ್ತಿಯು ಮಹಾರಾಷ್ಟ್ರದಲ್ಲಿರುವ ಮರಾಠನಿಗಿರುವ ಹಕ್ಕುಗಳನ್ನೇ ಪಡೆಯುತ್ತಾನೆ. ಭಾಷಾವಾರು ಪ್ರಾಂತ್ಯಗಳ ವಿರುದ್ಧ ಈ ಸೌಲಭ್ಯಗಳನ್ನು ಕೊಟ್ಟ ಬಳಿಕ ಪ್ರೊಫೆಸರ್ ಫಿವಾಲಾ ಅವರ ತಕರಾರು ಏನೆಂಬುದು ನನಗೆ ತಿಳಿಯದಾಗಿದೆ. ಓಕೆ, ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಓಕೆ ಇದು ಒಟ್ಟಿಗೆ ಇದ್ರೆ ಏನಾಗ್ತದೆ ಅಂದ್ರೆ ಎಲ್ಲ ಪ್ರತಿಯೊಬ್ಬನಿಗೂ ಈಕ್ವಲ್ ರೈಟ್ಸ್ ಸಿಕ್ಕಿಬಿಡ್ತದೆ ಅಂತ ಹೇಳ್ತಾ ಇದ್ದಾರೆ. ಅದು ಪ್ರಾಂತದಲ್ಲೂ ಅದನ್ನೇ ಕೊಡ್ಬೋದಲ್ವಾ ಅಂತ ಹೇಳೋದು ಇವ್ರಿಗೆ ಭವಿಷ್ಯ ತಲೆಗೆ ಹೋಗಿಲ್ಲ ಅನ್ಸುತ್ತೆ. ಪ್ರಾಂತ್ಯವನ್ನು ಮಾಡಿದಾಗಲೂ ಅದನ್ನ ಕೊಡ್ಬೋದು ಅಂತ, ಅಥವಾ ಇಲ್ಲಿ ಯಾಕೋ ಅದನ್ನ ಉಲ್ಲೇಖಿಸಿಲ್ಲ ಅವರು. ಓಕೆ, ಇರ್ಲಿ. ಪ್ರೊಫೆಸರ್ ಫಿವಾಲಾ ಅವರು ಇನ್ನೂ ಎರಡು ಶಿಫಾರಸುಗಳನ್ನು ಮಾಡಿರುತ್ತಾರೆ. ಪ್ರಾಂತ್ಯಗಳನ್ನು ಪುನಃ ವಿಂಗಡಿಸದಿದ್ದರೆ ಭಾಷೆಯ ಆಧಾರದ ಮೇಲೆ ಮಾಡದೆ ತಾರ್ಕಿಕ ಆಧಾರದ ಮೇಲೆ ಮಾಡಬೇಕು. ಓಕೆ. ರಾಷ್ಟ್ರೀಯತೆಯನ್ನು ವೈಯಕ್ತಿಕ ವಿಷಯವನ್ನಾಗಿ ಮಾಡಬೇಕು. ಇದಕ್ಕೆ ಅಂತ ಗೊತ್ತಿಲ್ಲ. ಆರ್ಥಿಕ ತಳಹದಿಯ ಮೇಲೆ ಮಾಡುವ ಪ್ರಾಂತ್ಯಗಳ ಪುನರ್ವಿಂಗಡಣೆ ತಾರ್ಕಿಕವೆನಿಸುತ್ತದೆ. ಭಾಷೆಯ ತಳಹದಿಯ ಮೇಲೆ ಮಾಡುವುದಕ್ಕಿಂತ ಈ ವಿಧಾನ ಹೆಚ್ಚು ವೈಜ್ಞಾನಿಕ ಎನಿಸುತ್ತದೆ. ಓಕೆ. ಆದಾಗ್ಯೂ ಪ್ರಾಂತ್ಯಗಳ ಅವೈಜ್ಞಾನಿಕ ಪುನರ್ವಿಂಗಡಣೆ ಭಾರತದ ಆರ್ಥಿಕ ಮೂಲಕ ಉಪಯೋಗಕ್ಕೆ ಹೇಗೆ ಅಡ್ಡಿ ಬರುವುದು ನನಗೆ ತಿಳಿಯದಾಗಿದೆ. ಪ್ರಾಂತೀಯ ಮೇರೆಗಳು ಆಡಳಿತಾತ್ಮಕ ಅಷ್ಟೇ, ಅವು ಆರ್ಥಿಕ ಮೂಲಗಳ ಸರಿಯಾದ ಉಪಯೋಗಕ್ಕೆ ಅಡೆತಡೆಗಳನ್ನು ಒಡ್ಡುವುದಿಲ್ಲ. ಭಾಷಾವಾರು ಪ್ರಾಂತ್ಯಗಳಲ್ಲಿರುವ ಆರ್ಥಿಕ ಮೂಲಗಳ ಬಗೆಗೆ ಆಯಾ ಪ್ರಾಂತದವರಿಗಲ್ಲದೆ ಬೇರೆಯವರಿಗೆ ಏನೂ ತಿಳಿಯದಂತ ಪರಿಸ್ಥಿತಿ ಉದ್ಭವಿಸುತ್ತಿದ್ದರೆ ಭಾಷಾವಾರು ಪ್ರಾಂತ್ಯ ರಚನೆ ಒಂದು ಕುಹಕ ಯೋಜನೆ ಆಗುತ್ತಿತ್ತು. ಆದರೆ ಅಂಥ ಪ್ರಸಂಗ ಇರುವುದಿಲ್ಲ. ಎಲ್ಲಿವರೆಗೆ ಆರ್ಥಿಕ ಮೂಲಗಳನ್ನು ಯಾರು ಬೇಕಾದರೂ ಉಪಯೋಗ ಮಾಡುವುದನ್ನು ನಿಷೇಧಿಸುವ ಅಧಿಕಾರವನ್ನು ಭಾಷಾವಾರು ಪ್ರಾಂತಗಳಿಗೆ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ಭಾಷಾವಾರು ಪ್ರಾಂತ ವೈಚಾರಿಕ ತಳಹದಿಯ ಮೇಲೆ ರಚಿಸಿದ ಪ್ರಾಂತದಿಂದ ದೊರೆಯುವ ಎಲ್ಲಾ ಲಾಭಗಳನ್ನು ಕೊಡುತ್ತದೆ. ಒಟ್ಟು ಫುಲ್ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ನಮಗೆ. ರಾಷ್ಟ್ರೀಯತೆಯನ್ನು ವೈಯಕ್ತಿಕ ವಿಷಯವನ್ನಾಗಿಸುವ ಮತ್ತು ಅದನ್ನು ಧರ್ಮದ ಸಮಾನವಾಗಿ ಕಾಣಬೇಕೆನ್ನುವ ಅನುಮೋದನೆಯನ್ನು ಅತಿ ಅವಾಸ್ತವಿಕ ಎಂದು ತಳ್ಳಿ ಹಾಕಬಹುದು.
ಅದು ಅನೇಕ ಆಡಳಿತಾತ್ಮಕ ಸಮಸ್ಯೆಗಳನ್ನು ಎಬ್ಬಿಸುವುದು. ಜಗತ್ತು ಒಂದೇ ರಾಷ್ಟ್ರವಾದಾಗ ಮತ್ತು ಎಲ್ಲಾ ರಾಷ್ಟ್ರಗಳು ಅದರ ಅಂಗರಾಷ್ಟ್ರಗಳಾದಾಗ ಇದು ಸರಿಯಾಗಿ ಕಾರ್ಯರೂಪಕ್ಕೆ ಬರುವುದು. ಇದುವರೆಗೆ ಮುಂಬಯಿಯನ್ನು ಮಹಾರಾಷ್ಟ್ರದಲ್ಲಿ ಸೇರಿಸುವುದಕ್ಕೆ ವಿರೋಧ ಮಾಡಿದವರು ಪ್ರತಿಪಾದಿಸಿದ ವಾದಗಳನ್ನು ಪರಿಶೀಲಿಸಿದ್ದೇವೆ. ಅವು ಬಹಳ ಮಹತ್ವದವು ಎನಿಸಿದ್ದರಿಂದ ಅದನ್ನು ಪರಿಶೀಲಿಸುವ ತೊಂದರೆಯನ್ನು ತೆಗೆದುಕೊಂಡಿದ್ದೇನೆ. ಸಾಮಾನ್ಯರು ತಪ್ಪು ದಾರಿ ಹಿಡಿಯದಂತೆ ಮಾಡುವ ಉದ್ದೇಶದಿಂದ ನಾನು ಈ ಕೆಲಸ ಮಾಡಿದ್ದೇನೆ. ಸಾಮಾನ್ಯರು ತಪ್ಪು ದಾರಿ ಹಿಡಿಯುವ ಸಾಧ್ಯತೆ ಇತ್ತು ಮತ್ತು ಅದಕ್ಕೆ 2 ಕಾರಣಗಳಿದ್ದವು. ಮೊದಲನೆಯದಾಗಿ, ಈ ವಾದಗಳನ್ನು ಮಂಡಿಸಿದವರು ಸಾಮಾನ್ಯರಿರುವುದಿಲ್ಲ, ಅವರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು. ಎರಡನೆಯದಾಗಿ, ಪ್ರೊಫೆಸರ್ ಗಾಡ್ಗಿಲ್ ಬಹುಶಃ ಗಾಡ್ಗಿಲ್ ಇರ್ಬೋದು, ಗಾಡಾಗಿಲ್ ಅಂತಿದೆ ಇಲ್ಲಿ. ಪ್ರೊಫೆಸರ್ ಗಾಡಾಗಿಲ್ ಅವರು ಮುಂಬಯಿಯನ್ನು ಮಹಾರಾಷ್ಟ್ರದಲ್ಲಿ ಸೇರಿಸುವ ಸೂಚನೆಯನ್ನು ಮಾಡಿದ ಬಳಿಕ ಆ ಪ್ರಾಧ್ಯಾಪಕರು ತಮ್ಮ ವಾದಗಳನ್ನು ಮಂಡಿಸುವ ದುರ್ದೈವದಿಂದ ಇದುವರೆಗೆ ಪ್ರೊಫೆಸರ್ ಗಾಡಾಗಿಲ್ ಅವರ ಪ್ರತಿವಾದಿಗಳ ವಾದವನ್ನು ಖಂಡಿಸುವ ಯತ್ನ ಯಾರೂ ಮಾಡಿರುವುದಿಲ್ಲ. ಆದ್ದರಿಂದ ಪ್ರೊಫೆಸರ್ ಗಾಡಾಗಿಲ್ ಅವರ ಪ್ರತಿಸ್ಪರ್ಧಿಗಳು ಗೆದ್ದಿದ್ದಾರೆಂಬ ತಪ್ಪು ತಿಳುವಳಿಕೆ ಜನರಿಗೆ ಉಂಟಾಗಿರುತ್ತದೆ. ಈ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸುವುದೇ ಅತಿ ಅವಶ್ಯವಿತ್ತು. ಓಕೆ, ಈಗ ಸಮಸ್ಯೆಯ ಇನ್ನೊಂದು ಮುಖವನ್ನು ನೋಡುವಂತೆ. ಮುಂಬಯಿಯನ್ನು ಮಹಾರಾಷ್ಟ್ರದಲ್ಲಿ ಸೇರಿಸುವ ಬಗ್ಗೆ ಪ್ರೊಫೆಸರ್ ಗಾಡಾಗಿಲ್ ಅವರು ಎದುರಾಳಿಗಳಿಗೆ ತೋಚದಂತ ಆದರೆ ನ್ಯಾಯಯುತವಾಗಿ ಮತ್ತು ಗಟ್ಟಿಯಾಗಿ ಮಹಾರಾಷ್ಟ್ರೀಯರ ಪರವಾಗಿ ಮಂಡಿಸಬಹುದಾದಂತಹ ಕೆಲವು ವಾದಗಳು ಇರುತ್ತವೆ. ಆಯೋಗಕ್ಕೆ ಆ ವಿಚಾರಗಳು ಹೊಳೆಯುವ ಅಥವಾ ಹೊಳೆಯದಿರುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ಆಯೋಗಕ್ಕೆ ಅವಶ್ಯಕತೆ ಎನಿಸಿದರೂ ಅವನಿಲ್ಲಿ ಹೇಳಬಯಸುತ್ತೇನೆ. ಮುಂಬಯಿಯನ್ನು ಮಹಾರಾಷ್ಟ್ರದ ಹೊರಗಿಡಬೇಕೆಂಬ ಸಮಸ್ಯೆಗೆ ಸಂಬಂಧಿಸಿದ ನಿರ್ಣಯ ತೆಗೆದುಕೊಳ್ಳುವಾಗ ಆಯೋಗ ಕಲ್ಕತ್ತೆಯ ಸ್ಥಾನವನ್ನು ಗಮನಿಸಬೇಕು. ಮುಂಬಯಿಯ ಹಾಗೆ ಕಲ್ಕತ್ತಾ ಪೂರ್ವ ಭಾರತದ ಮಾರಾಟ ಮಳಿಗೆ. ಮುಂಬಯಿಯಲ್ಲಿರುವ ಮಹಾರಾಷ್ಟ್ರೀಯರು ಹೇಗೆ ಅಲ್ಪಸಂಖ್ಯಾತರೋ ಹಾಗೆ ಕಲ್ಕತ್ತೆಯಲ್ಲಿರುವ ಬಂಗಾಳಿಗಳು ಅಲ್ಪಸಂಖ್ಯಾತರಾಗಿದ್ದಾರೆ. ಮುಂಬಯಿಯಲ್ಲಿರುವ ಮಹಾರಾಷ್ಟ್ರೀಯರ ಹಾಗೆ ಕಲ್ಕತ್ತೆಯಲ್ಲಿರುವ ಬಂಗಾಳಿಯವರು ವ್ಯಾಪಾರ ಉದ್ದಿಮೆಗಳ ಒಡೆಯರಾಗಿರುವುದಿಲ್ಲ. ತದ್ವಿರುದ್ಧ ಕಲ್ಕತ್ತೆಯಲ್ಲಿ ಬಂಗಾಳಿಗಳ ಸ್ಥಿತಿ ಮುಂಬಯಿಯಲ್ಲಿಯೇ ಮಹಾರಾಷ್ಟ್ರೀಯರ ಸ್ಥಿತಿಗಿಂತ ಹೆಚ್ಚು ಕೆಟ್ಟಿದ್ದಿತು. ಏಕೆಂದರೆ ಮಹಾರಾಷ್ಟ್ರೀಯರು ಕನಿಷ್ಠ ಪಕ್ಷ ಮುಂಬಯಿಯ ವ್ಯಾಪಾರ ಮತ್ತು ಉದ್ದಿಮೆಗಳಿಗೆ ಕೂಲಿಕಾರರನ್ನು ಒದಗಿಸಿದರೆಂಬ ಅಧಿಕಾರವಾಣಿಯಿಂದ ಹೇಳಬಹುದಾಗಿದೆ. ಬಂಗಾಳಿಗಳು ಈ ವಿಷಯದಲ್ಲಿ ಏನನ್ನೂ ಅನ್ನುವಂತಿಲ್ಲ. ಆಯೋಗವು ಮುಂಬಯಿಯನ್ನು ಮಹಾರಾಷ್ಟ್ರದಿಂದ ಪ್ರತ್ಯೇಕಿಸುವ ವಾದವನ್ನು ಸ್ವೀಕರಿಸಿದರೆ ಕಲ್ಕತ್ತೆಯನ್ನು ಬಂಗಾಳದಿಂದ ಬೇರ್ಪಡಿಸುವಂತೆ ಶಿಫಾರಸು ಮಾಡಲು ಸಿದ್ಧವಿರಬೇಕಾಗುತ್ತದೆ. ಏಕೆಂದರೆ ಈಗ ಕೊಟ್ಟಿರುವ ಕಾರಣಗಳಿಗೆ ಮುಂಬಯಿಯನ್ನು ಮಹಾರಾಷ್ಟ್ರದಿಂದ ಪ್ರತ್ಯೇಕಿಸಲು ಸಾಧ್ಯವಾದರೆ ಅದೇ ಕಾರಣಗಳು ಕಲ್ಕತ್ತೆಗೆ ಅನ್ವಯಿಸುತ್ತಿರುವಾಗ ಕಲ್ಕತ್ತೆಯನ್ನೇಕೆ ಬಂಗಾಳದಿಂದ ಪ್ರತ್ಯೇಕಿಸಲಾಗದು ಎಂಬುದು ಬಹಳ ಸಮಂಜಸ ಪ್ರಶ್ನೆಯಾಗಿದೆ. ಅಂದ್ರೆ ಮುಂಬಯಿ ಈ ಕಡೆಯ ಬಂದರಂದ್ರೆ ನಿಮಗೆ ಭಾರತದ ಆ ಕಡೆಯಲ್ಲಿ ಬಂಗಾಳ ಕೊಳ್ಳಿ ಬರ್ತದಲ್ಲ, ಅಲ್ಲಿ ಪ್ರಮುಖ ವ್ಯಾಪಾರ ಕೇಂದ್ರ ಆಗಿರುವಂತದ್ದು ಕಲ್ಕತ್ತಾ. ಕಲ್ಕತ್ತಾದಲ್ಲಿ ಕೂಡ ಅಲ್ಲಿಯ ಸ್ಥಳೀಯರ ಬದಲು ಅಲ್ಲಿ ಉದ್ಯಮ ಇದನ್ನು ನಡೆಸುವಂತವ್ರು ಬೇರೆಯವರು. ಆಯ್ತಾ. ಕನಿಷ್ಠ ಮಹಾರಾಷ್ಟ್ರದಲ್ಲಿ ಕೂಲಿಕಾರರನ್ನು ಉದ್ಯಮಗಳನ್ನು ನಡೆಸುವುದರ ಕೂಲಿಕಾರರಿದ್ದಾರಲ್ಲ, ಅವರಾದ್ರೂ ಮಹಾರಾಷ್ಟ್ರದವ್ರು ಇದ್ದಾರೆ. ಆದರೆ ಕಲ್ಕತ್ತಾದಲ್ಲಿ ಇದಕ್ಕೂ ತದ್ವಿರುದ್ಧ ಇದೆ. ಅಲ್ಲಿ ಆ ಕೂಲಿಕಾರರು ಕೂಡ ಕಲ್ಕತ್ತೆಯವರಲ್ಲ, ಬಂಗಾಳಿಗಳಲ್ಲ. ಆದರೆ ಬಂಗಾಳದಲ್ಲಿ ಈ ರೀತಿಯ ಪರಿಸ್ಥಿತಿ ಇದ್ದಾಗೂ ಕೂಡ ಅದನ್ನ ಬೇರೆ ಮಾಡೋದಿಲ್ಲ ಬಂಗಾಳದಿಂದ. ಮಹಾರಾಷ್ಟ್ರದಲ್ಲಿ ನಮಗೆ ಈ ಅಧಿಕಾರನಾದ್ರೂ ಇದೆಯಲ್ಲ, ಕೂಲಿಕಾರರು ನಾವಿದ್ದಾರಪ್ಪ ಮಹಾರಾಷ್ಟ್ರದವರು ಅಂತ ಮುಂಬೈಯಲ್ಲಿ ಆ ಅಧಿಕಾರನಾದ್ರೂ ಇದೆಯಲ್ಲ. ಆದ ಕಾರಣ ಇದು ಸರಿಯಾದ ವಾದ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲೊಂಥರ ವಾದ, ಅಲ್ಲೂ ಅಷ್ಟು ಇದಿದ್ದಾಗ್ಲೂ ನಡೀತದಂತೆ. ಇಲ್ಲಿ ನಾವು ಕನಿಷ್ಠ ಕೂಲಿಕಾರರಾದ್ರೂ ಇದೇವಲ್ಲ, ನಮ್ಗೆ ಆ ಅಧಿಕಾರನಾದ್ರೂ ಇದೆಯಲ್ಲ ಕೇಳಕ್ಕೆ ಅಂತ ಹೇಳ್ತಾ ಇದ್ದಾರೆ. ಓಕೆ,
ಮುಂಬೈ ಪ್ರತ್ಯೇಕ ಪ್ರಾಂತವಾಗುವ ಸಾಮರ್ಥ್ಯ ಹೊಂದಿರುತ್ತದೆಯೇ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಮುಂಬೈಯಲ್ಲಿ ಪ್ರತ್ಯೇಕಿಸುವುದಕ್ಕಿಂತ ಮೊದಲು ಆರ್ಥಿಕ ದೃಷ್ಟಿಯಿಂದ ಸ್ವತಂತ್ರ ಪ್ರಾಂತವಾಗುವ ಸಾಮರ್ಥ್ಯ ಅದು ಹೊಂದಿರುತ್ತದೆ ಎಂದು ಸಿದ್ಧ ಮಾಡಿ ತೋರಿಸಬೇಕು. ಆದಾಯ ಮತ್ತು ವೆಚ್ಚದ ಸರಿಯಾದ ಲೆಕ್ಕ ಇಟ್ಟಿದ್ದಾದರೆ ಸದ್ಯದ ತೆರಿಗೆಯ ಮಾನವ ಆಧಾರ ಮೇಲಿಂದ ಅದು ಸ್ವಾವಲಂಬಿ ಪ್ರಾಂತ್ಯವಾಗಲಿಕ್ಕಿಲ್ಲ. ಹಾಗಿದ್ದರೆ ಮುಂಬೈ ಪ್ರತ್ಯೇಕ ಪ್ರಾಂತವಾಗಬೇಕೆಂಬ ವಾದ ಮುರಿದು ಬೀಳುತ್ತದೆ. ಮುಂಬೈಯನ್ನು ಒರಿಸ್ಸಾ, ಅಸ್ಸಾಂಗಳಂತಹ ಪ್ರಾಂತಗಳೊಂದಿಗೆ ಹೋಲಿಸುವುದು ನಿರುಪಯೋಗ. ಉಚ್ಚ ಆಡಳಿತ ಮಟ್ಟ, ಉಚ್ಚ ಜೀವನ ಮಟ್ಟ, ಹೆಚ್ಚು ಕೂಲಿ ಇದ್ದುದರಿಂದ ತೆರಿಗೆದಾರರನ್ನು ಹಿಂಡಿ ಹಿಪ್ಪೆ ಮಾಡುವಷ್ಟು ತೆರಿಗೆ ಹೇರಿದರೂ ಮುಂಬೈ ವೆಚ್ಚ ಭರಿಸಲು ಸಾಕಾಗುವಷ್ಟು ಆದಾಯ ಬರುವುದಿಲ್ಲ. ಓಕೆ, ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಮುಂಬೈ ಓಕೆ ಇದನ್ನ ಸ್ವತಂತ್ರ ಪ್ರಾಂತ್ಯ ಮಾಡುವಷ್ಟು ಸಾಮರ್ಥ್ಯ ಅದಕ್ಕಿದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ. ಆಮೇಲೆ ಒರಿಸ್ಸಾ, ಅಸ್ಸಾಂಗಳಂತ ಪ್ರಾಂತ್ಯಗಳೊಂದಿಗೆ ವಾದ ಮಾಡೋದು, ಅದಕ್ಕೆ ಹೋಲಿಸ್ಕೊಂಡು ಮಾತಾಡೋದು ಕೂಡ ತಪ್ಪಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ. ಓಕೆ, ಇಲ್ಲಿ ತೆರಿಗೆದಾರರನ್ನು ಹಿಂಡಿ ಹಿಪ್ಪೆ ಮಾಡಿದ್ರು ಕೂಡ ಮುಂಬೈಯ ವೆಚ್ಚ ಭರಿಸುವುದಕ್ಕೆ ಆದಾಯ ಸಾಕಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ನಿಮಗೆ ಎಕ್ಸ್ಪೆನ್ಸಿವ್, ಎಲ್ಲವೂ ಎಕ್ಸ್ಪೆನ್ಸಿವ್ ಇದೆ. ಆದ ಕಾರಣದಿಂದ ಅದು ಅಷ್ಟಕ್ಕೆ ಸಾಕಾಗುದಿಲ್ಲ ಅಂತ ಹೇಳ್ತಾರೆ. ಮಹಾ ಮುಂಬೈ ಮಾಡುವುದರ ಉದ್ದೇಶ. ಮುಂಬೈ ಮೇರೆಗೆ ಹಚ್ಚಿದ ಮಹಾರಾಷ್ಟ್ರದ ಭಾಗಗಳನ್ನು ಸೇರಿಸಿ ಮಹಾ ಮುಂಬೈ ಮಾಡುವಲ್ಲಿ ಮುಂಬೈ ಸರ್ಕಾರ ತೋರಿದ ಅಸಹ್ಯ ಅವಸರದ ಕಾರಣದಿಂದ ಅದು ಆರ್ಥಿಕವಾಗಿ ಸ್ವಾವಲಂಬಿ ಪ್ರಾಂತ್ಯವಾಗುವುದರ ಬಗೆಗಿನ ಸಂಶಯ ಇನ್ನಷ್ಟು ಹೆಚ್ಚಾಗುತ್ತದೆ. ಮುಂಬೈಯನ್ನು ಸ್ವಾವಲಂಬಿ ಪ್ರಾಂತವನ್ನಾಗಿ ಮಾಡುವುದಕ್ಕಲ್ಲದೆ ಬೇರಿನ್ನಾವ ಉದ್ದೇಶಕ್ಕಾಗಿ ಆ ಪ್ರದೇಶವನ್ನು ಮುಂಬೈಯಲ್ಲಿ ಕೂಡಿಸಿರುವುದಿಲ್ಲ. ಬೇರಿನ್ನಾವ ಉದ್ದೇಶವಿರಲು ಸಾಧ್ಯ? ಎಲ್ಲಿಯವರೆಗೆ ಮುಂಬೈ ಮಹಾರಾಷ್ಟ್ರದ ಭಾಗವಾಗಿತ್ತೋ ಅಲ್ಲಿಯವರೆಗೆ ಮಹಾರಾಷ್ಟ್ರದ ಯಾವ ಭಾಗದಲ್ಲಿ ಅದನ್ನು ಸೇರಿಸಬೇಕೆಂದು ಮಹತ್ವದ ವಿಷಯ ಆಗಿರಲಿಲ್ಲ. ಆದರೆ ಮುಂಬೈಯನ್ನು ಪ್ರತ್ಯೇಕ ಪ್ರಾಂತವನ್ನಾಗಿ ಮಾಡುವಾಗ ಅದಕ್ಕೆ ಸ್ವಾವಲಂಬನ ಶಕ್ತಿಯನ್ನು ನೀಡುವ ಸಲುವಾಗಿ ಮಹಾರಾಷ್ಟ್ರೀಯನ್ನರು ತಮ್ಮ ಪ್ರದೇಶವನ್ನು ಬಿಟ್ಟು ಕೊಡಲು ದೀರ್ಘ ಅವಧಿ ಹಿಡಿಯುವುದು. ಗುಜರಾತಿಯರು ಬೇಡುವಂತೆ ಮುಂಬೈಯನ್ನು ಬಿಟ್ಟುಕೊಡುವುದಷ್ಟೇ ಅಲ್ಲ, ಮಹಾ ಮುಂಬೈ ಯೋಜನೆಯನ್ನು ಪೂರೈಸಲು ಮಹಾರಾಷ್ಟ್ರವು ಕೆಲವು ಭಾಗಗಳನ್ನು ನ್ಯಾಯಯುತವಾಗಿ ಬಿಟ್ಟು ಕೊಡಬೇಕೋ ಬೇಡವೋ ಎಂಬುದನ್ನು ನಿರ್ಧರಿಸುವ ಜವಾಬ್ದಾರಿ ಭಾಷಾವಾರು ಪ್ರಾಂತ್ಯ ರಚನೆಯ ಆಯೋಗದ ಮೇಲೆ ಬಿದ್ದಿದೆ. ಈ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳಲು ಆಯೋಗಕ್ಕೆ ಸಾಧ್ಯವಾಗದು. ಮಹಾರಾಷ್ಟ್ರ ಮತ್ತು ಮುಂಬೈ ಒಂದಕ್ಕೊಂದು ಅವಲಂಬಿಸಿರುವುದಕ್ಕೆ ಅಲ್ಲ, ಅವು ನಿಜವಾಗಿಯೂ ಒಂದಾಗಿದ್ದು ಅವಿಭಾಜ್ಯವಿರುತ್ತವೆ. ಎರಡನ್ನು ಪ್ರತ್ಯೇಕಿಸುವುದರಿಂದ ಎರಡು ಪ್ರಾಣಾಂತಿಕ ಪೆಟ್ಟು ಬೀಳುತ್ತದೆ. ಮುಂಬಯಿಯ ಜಲ ಮತ್ತು ಜಲವಿದ್ಯುತ್ ಮೂಲಗಳು ಮಹಾರಾಷ್ಟ್ರದಲ್ಲಿರುತ್ತವೆ. ಮಹಾರಾಷ್ಟ್ರದ ಬುದ್ಧಿಜೀವಿಗಳು ಮುಂಬಯಿಯಲ್ಲಿ ವಾಸಿಸುತ್ತಿದ್ದಾರೆ. ಮುಂಬೈಯನ್ನು ಮಹಾರಾಷ್ಟ್ರದಿಂದ ಪ್ರತ್ಯೇಕಿಸುವುದೆಂದರೆ ಮುಂಬಯಿಯ ಆರ್ಥಿಕ ಸ್ಥಿತಿಯನ್ನು ಕೆಡಿಸಿದಂತಾಗುತ್ತದೆ ಮತ್ತು ಮಹಾರಾಷ್ಟ್ರೀಯರನ್ನು ಅವರ ಬುದ್ಧಿಜೀವಿಗಳಿಂದ ಪ್ರತ್ಯೇಕಿಸುವುದರಿಂದ ಅವರ ಮಾರ್ಗದರ್ಶನವಿಲ್ಲದೆ ದಾರಿ ಕಳೆದುಕೊಳ್ಳುತ್ತಾರೆ. ಅವರು ಯಾವ ಗತಿಯನ್ನೂ ಹೊಂದುವುದಿಲ್ಲ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಓಕೆ ನೀವು ಮುಂಬೈಯನ್ನು ಬೇರೆ ಮಾಡ್ತೇವೆ ಅಂತ ಹೇಳ್ತೀರಲ್ಲ, ಮುಂಬೈಯ ಪವರ್ ಪ್ಲಾಂಟ್ಗಳು, ಜಲವಿದ್ಯುತ್ ಇವೆಲ್ಲವೂ ಇರುವಂತದ್ದು ಮಹಾರಾಷ್ಟ್ರದಲ್ಲಿ. ಅದೇ ರೀತಿ ಮಹಾರಾಷ್ಟ್ರದ ದೊಡ್ಡ ದೊಡ್ಡ ಬುದ್ಧಿವಂತರೆಲ್ಲ ಹೋಗಿ ಮುಂಬೈಯಲ್ಲಿ ಕೂತ್ಕೊಂಡಿದ್ದಾರೆ. ಆದ ಕಾರಣ ನೀವು ಈ ರೀತಿ ಮಾಡೋದಿದೆಯಲ್ಲ, ಅದು ನಮ್ಮನ್ನ ಬೇರ್ಪಡಿಸುವ ಇದಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಬೇರೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಮುಂದೆ ಮಧ್ಯಸ್ಥಿಕೆಯಿಂದ ಪರಿಹಾರ ಕಂಡುಹಿಡಿಯುವುದು. ಮುಂಬೈ ಸಮಸ್ಯೆಯನ್ನು ಮಧ್ಯಸ್ಥಿಕೆಯಿಂದ ಮುಗಿಸಿಬಿಡಬೇಕೆಂಬುದು ಕೆಲವು ಮೂಲಗಳಿಂದ ಸೂಚನೆಗಳು ಬಂದಿರುವುದನ್ನು ನಾನು ಕಂಡಿದ್ದೇನೆ. ಇದಕ್ಕಿಂತ ಹೆಚ್ಚು ಅಸಂಬದ್ಧ ಸೂಚನೆಯನ್ನು ನಾನೆಂದೂ ಕೇಳಿರುವುದಿಲ್ಲ. ಮದುವೆಗೆ ಸಂಬಂಧಿಸಿದ ವ್ಯಾಜ್ಯವನ್ನು ಮಧ್ಯಸ್ಥ ವ್ಯಕ್ತಿಯ ನಿರ್ಣಯದ ಆಧಾರದ ಮೇಲೆ ಮುಗಿಸುವುದು ಎಷ್ಟು ಅಸಂಬದ್ಧವೋ ಇದೂ ಅಷ್ಟೇ ಅಸಂಬದ್ಧ ಎನಿಸುತ್ತದೆ.
ಮುಂಬೈ ಮತ್ತು ಮಹಾರಾಷ್ಟ್ರಗಳನ್ನು ದೇವರು ಒಂದಾಗಿ ಸೃಷ್ಟಿಸಿದ್ದಾನೆ. ಯಾವ ಮಧ್ಯಸ್ಥಿಕೆಗಾರನೂ ಅವೆರಡನ್ನು ಬೇರ್ಪಡಿಸಲಾರ. ಅದನ್ನು ನಿರ್ಣಯಿಸುವ ಅಧಿಕಾರವಿರುವುದು ಆಯೋಗಕ್ಕಷ್ಟೇ. ಅದೇ ವ್ಯಾಜ್ಯವನ್ನು ಬಗೆಹರಿಸಲಿ. ಓಕೆ, ಇಲ್ಲಿಗೆ ಇದು ಮುಗೀತು. ಮಧ್ಯಸ್ಥಿಕೆ ಮಾಡಿ ಕೆಲವರು ಇದು ಮಾಡ್ಬೇಕು ಅಂತ ಹೊರಟಿದ್ರಂತೆ. ಆ ಕಂಡಿದ್ರಂತೆ ಇವರು. ಈ ಅಸಂಬದ್ಧ ಸೂಚನೆಯನ್ನು ನಾನೆಂದು ಕೇಳಿರುವುದಿಲ್ಲ. ಮದುವೆಗೆ ಸಂಬಂಧಪಟ್ಟ ಒಂದು ವ್ಯಾಜ್ಯವನ್ನು ಮಧ್ಯಸ್ಥಿಕೆ ವ್ಯಕ್ತಿ ಆಧಾರದ ಮೇಲೆ ಮುಗಿಸುವುದು ಎಷ್ಟು ಅಸಂಬದ್ಧವೋ ಅಷ್ಟೇ ಅಸಂಬದ್ಧ ಇದು. ಮಧ್ಯ ಯಾರೋ ಒಬ್ಬ ಬಂದ್ಬಿಟ್ಟು ಪಂಚಾಯತಿಗೆ ಮಾಡಿ ಈ ಎರಡು ಫ್ಯಾಮಿಲಿ ಮಧ್ಯೆ ಇರೋ ಸಂಬಂಧವನ್ನ ಮುರಿದು ಹಾಕುವುದು ಎಷ್ಟು ಅಸಂಬದ್ಧವೋ ಅದೇ ರೀತಿ ಇದು ಕೂಡ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಇದು ಮುಗಿದು ಇನ್ನು ಹೊಸ ಇದು ಶುರುವಾಗುತ್ತೆ. ನಿರ್ಬಂಧ ಮತ್ತು ಸಮದಂಡಿಗಳ ಅವಶ್ಯಕತೆ ಅಂತ.